ಡಿಯರ್ ಸ್ಟೂಡೆಂಟ್ಸ್, ನೀವು ಈಗಾಗಲೇ ನಿರ್ದೇಶಿಕೆಯ ಅರ್ಥ, ವ್ಯಾಖ್ಯಾನ, ಲಕ್ಷಣಗಳು ಮತ್ತು ಪ್ರಾಮುಖ್ಯತೆಯನ್ನು ಕಲ್ತಿದ್ದೀರಿ. ಇನ್ನು ಮುಂದಿನ ಹಂತ ನಮ್ಮದು ನಿರ್ದೇಶಿಕೆಯ ತತ್ವಗಳು. ನಿರ್ದೇಶಿಕೆಯ ತತ್ವದ ಅಗತ್ಯ, ಯಾಕಂದರೆ ಯಾವುದೇ ತತ್ವಗಳು, ಸಿದ್ಧಾಂತಗಳು ಬಂದಾಗ ಅದನ್ನು ನೇರವಾಗಿ ಬಳಕೆಗೆ ತರಲಿಕ್ಕೆ ಆಗಲ್ಲ. ಆಗ ಆ ತತ್ವವನ್ನು ಅಳವಡಿಸುವ ಸಂದರ್ಭದಲ್ಲಿ ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗತ್ತೆ. ಸಾಂಬಾರು ಪದಾರ್ಥ ಎಲ್ಲ ಇದ್ದ ತಕ್ಷಣ ನಮಗೆ ಅಡುಗೆ ರೆಡಿ ಮಾಡಲಿಕ್ಕೆ ಆಗಲ್ಲ. ತಿಳಿದಿರಬೇಕಾಗತ್ತೆ ಎಷ್ಟು ಉಪ್ಪು ಹಾಕಬೇಕು, ಎಷ್ಟು ಇತರ ವಸ್ತುಗಳು ಹಾಕಬೇಕೆಂಬ ಜ್ಞಾನ ನಮ್ಮಲ್ಲಿರಬೇಕಾಗತ್ತೆ. ಹಾಗಾಗಿ ಇಲ್ಲೂ ಕೆಲವೊಂದು ತತ್ವಗಳಿದೆ, ಇವುಗಳು ನಿರ್ದೇಶನ ಮಾಡಲು ಸಹಾಯ ಮಾಡ್ತದೆ. ಮೊದಲನೇದಾಗಿ ನಿರ್ದೇಶಿಕೆ ತತ್ವಗಳಲ್ಲಿ ಒಂದು ಗರಿಷ್ಠ ವ್ಯಕ್ತಿಗತ ಕೊಡುಗೆ. ಈ ನಿರ್ದೇಶಿಕೆಯ ಬಹುಮುಖ್ಯ ಉದ್ದೇಶ ಏನಂತ ಕೇಳಿದರೆ, ಸಂಸ್ಥೆಯಲ್ಲಿ ಬಹಳಷ್ಟು ಜನರಿರ್ತಾರೆ, ಬಹಳಷ್ಟು ನೌಕರರಿರ್ತಾರೆ, ಬಹಳಷ್ಟು ಕಾರ್ಮಿಕರಿರ್ತಾರೆ. ಇವರೆಲ್ಲರ ಶ್ರಮವನ್ನು ಸಂಸ್ಥೆಯ ಏಳಿಗೋಸ್ಕರ ಮೀಸಲಿಡಬೇಕಾಗತ್ತೆ. ಅಂದರೆ ಇವರ ಮ್ಯಾಕ್ಸಿಮಮ್ ಎಫರ್ಟನ್ನು, ಮ್ಯಾಕ್ಸಿಮಮ್ ಶ್ರಮವನ್ನು ಸಂಸ್ಥೆಯ ಕಡೆಗೆ ತಿರುಗಿಸುವಂಥ ಕೆಲಸ ಆಗಬೇಕಾಗತ್ತೆ. ನೌಕರಲ್ಲಿ ಬಹಳಷ್ಟು ಬಳಕೆಯಾಗದ ಶಕ್ತಿ ಇರುತ್ತೆ, ಅವೆಲ್ಲವನ್ನು ಬಳಕೆಯಾಗುವಂತೆ ನೋಡ್ಕೊಳ್ಬೇಕಾಗತ್ತೆ. ಈ ತತ್ವ ಅದನ್ನು ಸಾರ್ತದೆ. ಏನು ಹೇಳ್ತಂತ ಹೇಳಿದರೆ, ಗರಿಷ್ಠ ವ್ಯಕ್ತಿಗತ ಕೊಡುಗೆ, ಮ್ಯಾಕ್ಸಿಮಮ್ ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್. ಪ್ರತಿಯೊಬ್ಬನ ಅವನವನ ಗರಿಷ್ಠ ಶ್ರಮವನ್ನು ಕೊಟ್ಟ ಸಂದರ್ಭದಲ್ಲಿ, ಗರಿಷ್ಠ ಕಾಂಟ್ರಿಬ್ಯೂಷನ್ ಮಾಡಿದ ಸಂದರ್ಭದಲ್ಲಿ ಸಂಸ್ಥೆ ಖಂಡಿತವಾಗಿಯೂ ಬೆಳೆಯುತ್ತದೆ, ನಿರ್ದೇಶನ ಅರ್ಥಪೂರ್ಣವಾಗ್ತದೆ. ಎರಡನೆಯ ತತ್ವ ಏನು ಹೇಳ್ತಂದರೆ, ಉದ್ದೇಶಗಳು ಸಾಮರಸ್ಯ. ನಮ್ಮಲ್ಲಿರುವ ಉದ್ದೇಶಗಳ ಬೇರೆ ಬೇರೆ ಭಿನ್ನ ಭಿನ್ನ ಉದ್ದೇಶಗಳಿರ್ತವೆ ನಮ್ಮಲ್ಲಿ. ನಿಮ್ಗೆ ತಿಳಿದಿರ್ಬೋದು, ವ್ಯಕ್ತಿಗತವಾದ ಉದ್ದೇಶ ಬೇರೆ ಇದೆ, ಒಂದು ಸಂಘಟನೆ ಉದ್ದೇಶ ಬೇರೆ ಇರ್ತದೆ. ವ್ಯಕ್ತಿಯಾಗಿ ಪ್ರತಿಯೊಬ್ಬನು ಬಯಸುವುದು, ಒಬ್ಬ ನೌಕರನಾಗಿ ಅವನು ಬಯಸುವುದು, ನನಗೆ ಉತ್ತಮ ವೇತನ ಬೇಕು, ಉತ್ತಮ ರೀತಿಯ ಎಲ್ಲ ಸವಲತ್ತು ಪಡೆಯಬೇಕಂತ ಅವನಲ್ಲಿ ಆಸೆ, ಆಕಾಂಕ್ಷೆಗಳಿರ್ತವೆ. ಅದೇ ತರಹ ಸಂಸ್ಥೆಯ ನಡೆಸುವಂಥ ವ್ಯಕ್ತಿಗೆ ಅಧಿಕ ಉತ್ಪಾದನೆ ಆಗಬೇಕು, ಹೆಚ್ಚಿನ ಲಾಭ ಸಿಗಬೇಕು ಎಂಬ ಇದೆ. ಈ ಎರಡು, ಅಧಿಕ ಉತ್ಪಾದನೆ ಆಗಬೇಕು ಎಂಬುದು, ಉತ್ತಮ ವೇತನ ಎಂಬುದು ಮತ್ತು ಹೆಚ್ಚಿನ ಲಾಭ, ಈ ಎಲ್ಲ ಕೂಡ ಒಂದಕ್ಕೊಂದು ವಿರುದ್ಧ ದಿಕ್ಕಲ್ಲಿರ್ತದೆ. ಹೆಚ್ಚಿನ ಲಾಭ ಬರಬೇಕಂತ ಹೇಳಿದರೆ ಅಧಿಕ ವೇತನ ಕೊಡಲಿಕ್ಕೂ ಆಗಲ್ಲ. ಕಡಿಮೆ ವೇತನ ಕೊಟ್ಟಾಗ ಅಧಿಕ ಉತ್ಪಾದನೆ ಬಯಸಲಿಕ್ಕೂ ಆಗಲ್ಲ. ಹಾಗಾಗಿ ಇಲ್ಲಿ ಎರಡು ರೀತಿಯ ಉದ್ದೇಶಗಳಿರ್ತದೆ. ಒಂದು ಸಾಮಾಜಿಕ ಉದ್ದೇಶಗಳಿರ್ಬೋದು, ಮತ್ತೊಂದು ವ್ಯಕ್ತಿಗತ ಉದ್ದೇಶ. ಈ ಎರಡನ್ನು ಬ್ಯಾಲೆನ್ಸ್ ಆಗಿ ಕೊಂಡೋಗುವಂಥ, ಇದನ್ನು ಸಮತೋಲನಲ್ಲಿ ಕೊಂಡೋಗಬೇಕು ಎಂಬುದನ್ನು ಎರಡನೇ ನಿರ್ದೇಶಿಕೆಯ ತತ್ವ ಹೇಳ್ತದೆ. ಮೂರನೇದು ಏಕರೂಪದ ಆಜ್ಞೆ, ಯೂನಿಟಿ ಆಫ್ ಕಮಾಂಡ್ ಅಂತ ಹೇಳ್ತಾರೆ. ಏಕರೂಪದ ಆಜ್ಞೆ ಅಂತ ಹೇಳಿದರೆ, ಒಬ್ಬ ಅಧೀನ ನೌಕರನಿಗೆ ಒಬ್ಬನೇ ಉನ್ನತಾಧಿಕಾರಿ ಆಜ್ಞೆಯನ್ನು ಮಾಡಬೇಕು, ಆದೇಶವನ್ನು ನೀಡಬೇಕು. ಭಾಳಷ್ಟು 4-5 ಮಂದಿ ಉನ್ನತಾಧಿಕಾರಿಗಳಿದ್ದಾಗ ಅವರೇನಾದರೂ ಆಜ್ಞೆ ಮಾಡ್ತಾ ಹೋದರೆ ಏನಾಗ್ಬೋದು, ಎಲ್ಲರದನ್ನು ಕೇಳ್ತಾನೆ ಇವ, ಯಾವ ಕೆಲಸನೂ ಮಾಡಲ್ಲ. ಯಾಕಂದರೆ ಎಲ್ಲರ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಬ್ಬನೇ ಉನ್ನತಾಧಿಕಾರಿ ತನ್ನ ಅಧೀನ ನೌಕರರಿಗೆ ಆದೇಶ ನೀಡಿದ ಸಂದರ್ಭದಲ್ಲಿ ಅಥವಾ ಆಜ್ಞೆ ಕೊಟ್ಟ ಸಂದರ್ಭದಲ್ಲಿ ಅವನು ಬಹಳ ಎಚ್ಚರಿಕೆಯಿಂದ ಆ ಕೆಲಸವನ್ನು ಮಾಡ್ತಾನೆ. ಅವನು ತುಂಬ ಅಕೌಂಟೆಂಟ್ ಆಗ್ತಾನೆ, ತುಂಬ ಅಕೌಂಟೇಬಲ್ ಆಗ್ತಾನೆ. ಅವನ ಕೆಲಸದಲ್ಲಿ ಉತ್ತರದಾಯಿತ್ವ ಜಾಸ್ತಿ ಇರ್ತದೆ. ಯಾವಾಗಂತೇಳಿ, ನನಗೆ ಇವರು ಇಂಥ ವ್ಯಕ್ತಿ ಹೇಳಿದ್ದಾರೆ, ಇಂಥ ಆಫೀಸರ್ ಹೇಳಿದ್ದಾರೆ, ಇಂಥ ಅಧಿಕಾರಿ ಹೇಳಿದ್ದಾರೆ, ಇಲ್ಲದಿದ್ರೆ ಅವರು ಹೇಳಿದ್ದಾರೆ, ಇವರು ಹೇಳಿದ್ದಾರೆ, ಅವ್ರದ್ದು ಕೆಲಸ ಮಾಡಲ್ಲ, ಇವ್ರದ್ದು ಕೆಲಸ ಮಾಡಲ್ಲ. ಅವರ ಬಳಿ ಹೇಳ್ತಾನೆ ನನಗೆ ಇವರು ಕೆಲಸ ಕೊಟ್ಟಿದ್ದಾರೆ, ಇವ್ರ ಬಳಿ ಹೇಳ್ತಾನೆ ನನಗೆ ಅವರು ಕೆಲಸ ಕೊಟ್ಟಿದ್ದಾರೆ ಅಂತೇಳಿ ಕೆಲಸದಿಂದ ತಪ್ಪಿಸಿಕೊಳ್ಳುವ ಅವಕಾಶಗಳು ಜಾಸ್ತಿ ಇರ್ತದೆ, ಅದನ್ನು ಅಥವಾ ಅಧಿಕ ಇರ್ತದೆ ಎಂಬುದನ್ನು ಏಕರೂಪದ ಆಜ್ಞೆಯಲ್ಲಿ ನಾವು ತಿಳ್ಕೊಳ್ಬೋದು. ಇನ್ನೊಂದು ನಾಲ್ಕನೇ ತತ್ವ ನಮಗೆ ಏನು ಹೇಳ್ತಂತ ಕೇಳಿದರೆ, ನಿರ್ದೇಶಿಕೆಯು ತಂತ್ರದ ಸೂಕ್ತತೆ. ನಿಮ್ಗೆ ಈಗಾಗಲೇ ತಿಳಿದಿದೆ, ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ
ಭಿನ್ನ ಅಭಿಪ್ರಾಯ ಇರ್ತದೆ, ಭಿನ್ನ ರೀತಿಯ ಚಿಂತನೆ ಇರ್ತದೆ, ಭಿನ್ನ ನಡವಳಿಕೆ ಇರ್ತದೆ. ಹಾಗಾಗಿ ಒಬ್ಬನಿಗೆ ಬಳಕೆ ಮಾಡಿದ ತಂತ್ರಗಾರಿಕೆ ಮತ್ತೊಬ್ಬನಿಗೆ ಬಳಕೆ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅವನಿಗೆ ಅದು ಇಷ್ಟ ಇರಲ್ಲ. ಒಬ್ಬನಿಗೆ ಹಣಕಾಸಿನ ಅವಶ್ಯಕತೆ ಇರ್ತದೆ, ಮತ್ತೊಬ್ಬನಿಗೆ ಮುಂಬಡ್ತಿ ಅಥವಾ ಅಧಿಕಾರದ ಅವಶ್ಯಕತೆ ಇರ್ತದೆ. ಯಾರಲ್ಲಿ ಅಧಿಕಾರದ ಅವಶ್ಯಕತೆ ಇರುತ್ತೆ ಅವನಿಗೆ ಹಣಕಾಸಿನ ಅವಶ್ಯಕತೆ ಇರುವುದಿಲ್ಲ. ಈ ಎರಡು ರೀತಿಯ ಭಿನ್ನ ಉದ್ದೇಶಗಳಿರ್ತದೆ. ಹಾಗಾಗಿ ಇಲ್ಲಿ ಅವರ ಪ್ರತಿಯೊಬ್ಬರ ಮೂಲ ಏನು, ಅವರ ಉದ್ದೇಶ ಏನು, ಅವರ ಅಗತ್ಯತೆಯನ್ನು ತಿಳ್ಕೊಂಡು ನಿರ್ದೇಶನ ನೀಡುವಂಥ ವ್ಯಕ್ತಿ ಸೂಕ್ತವಾದ ತಂತ್ರಗಾರಿಕೆಯನ್ನು ಬಳಕೆ ಮಾಡಬೇಕಾಗತ್ತೆ. ಒಂದೇ ತಂತ್ರಗಾರಿಕೆಯಲ್ಲಿ ಕೆಲಸ ಮಾಡಲ್ಲ. ತಂತ್ರಗಾರಿಕೆಯಲ್ಲಿ ಬದಲಾವಣೆಯ ಅವಶ್ಯಕತೆ ಇರುತ್ತೆ. ಯಾವಾಗ ಅಂತ ಕೇಳಿದರೆ ನಮ್ಗೆ ತಿಳಿದಿರುವಂತೆ ಪ್ರತಿಯೊಬ್ಬ ವ್ಯಕ್ತಿಯು ಚಿಂತನೆಗಳು ಭಿನ್ನವಾಗಿರುವ ಸಂದರ್ಭದಲ್ಲಿ ಆಸೆ ಆಕಾಂಕ್ಷೆಗಳು ಭಿನ್ನವಾದ ಕಾರಣ ಇಲ್ಲಿ ತಂತ್ರಗಾರಿಕೆಯನ್ನು ಕೂಡ ನಾವು ಬದಲಾಯಿಸಬೇಕಾಗತ್ತೆ. ತಂತ್ರಗಾರಿಕೆಯನ್ನು ಸೂಕ್ತ ತಂತ್ರಗಾರಿಕೆಯನ್ನು ಅಳವಡಿಸಬೇಕಾಗತ್ತೆ. 5ನೇಯ ನಿರ್ವಹಣಾ ನಿರ್ದೇಶಿಸುವಿಕೆ ತತ್ವ ಏನಂತ ಕೇಳಿದರೆ ನಿರ್ವಹಣಾ ಸಂವಹನ, ಮ್ಯಾನೇಜರಿಯಲ್ ಕಮ್ಯುನಿಕೇಷನ್. ಯಾವುದೇ ಒಂದು ಸಂದೇಶವನ್ನು ಕಳಿಸುವ ಸಂದರ್ಭದಲ್ಲಿ ಮೇಲಧಿಕಾರಿ ಸ್ಪಷ್ಟತೆಯನ್ನು ನೀಡಬೇಕಾಗುತ್ತೆ. ಕೆಲಸ ಏನು, ಹೆಂಗೆ ಮಾಡಬೇಕು, ಎಷ್ಟು ಸಮಯ, ಈ ಎಲ್ಲ ಮಾಹಿತಿಯನ್ನು ಸ್ಪಷ್ಟ ಕೊಡುವಂಥದ್ದು. ಎರಡನೇದು ಅಷ್ಟು ಮಾತ್ರ ಅಲ್ಲ, ಸೂಚನೆಗಳನ್ನು ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಯಾರು ಆ ಸೂಚನೆಯನ್ನು ಸ್ವೀಕರಿಸ್ತಾರೆ, ಕೆಳ ಹಂತದ ನೌಕರರಿರ್ಬೋದು, ಕಾರ್ಮಿಕರಿರ್ಬೋದು, ಮೇಲ್ಹಂತದ ಅಧಿಕಾರಿ ಕೊಟ್ಟಂತಹ ಸೂಚನೆಗಳು, ಆದೇಶಗಳು, ಆಜ್ಞೆಗಳು, ಪ್ರತಿಕ್ರಿಯೆಗಳು ಇವೆಲ್ಲವನ್ನು ಕೂಡ ಅರ್ಥ ಮಾಡುವವ ಯಾರಾಗಿರ್ತಾನೆ ಅಂತ ಹೇಳಿದರೆ ಕೆಳ ಹಂತದ ಕಾರ್ಮಿಕನಾಗಿರ್ತಾನೆ. ಅವನಿಗೆ ಅದು ಅರ್ಥ ಆಗಿದೆ ಎಂಬುದನ್ನು ಕೂಡ ತಿಳ್ಕೊಳ್ಳುವಂಥ ಜವಾಬ್ದಾರಿ ಇರುತ್ತೆ. ಯಾವಾಗ ಸೂಕ್ತ ಸಂವಹನ, ಉತ್ತಮ ಕಮ್ಯುನಿಕೇಷನ್ ಇರ್ತದೋ ಆವಾಗ ಕೆಲಸಗಳು ಬಹಳ ಸುಲಲಿತವಾಗಿ ನಡೀತದೆ. ನಂತರ 6ನೇಯ ನಿರ್ದೇಶಿಸುವಿಕೆ ತತ್ವ ಹೇಳುತ್ತೆ ಅನೌಪಚಾರಿಕ ಸಂಘಟನೆಯ ಬಳಕೆ. ಅನೌಪಚಾರಿಕ ಸಂಘಟನೆಯ ಬಳಕೆ, ಅನೌಪಚಾರಿಕ ಸಂಘಟನೆ ಅಂತ ಹೇಳಿದರೆ ಅದು ಔಪಚಾರಿಕ ಸಂಘಟನೆ ಅಲ್ಲ. ಬಹಳ ಸುಲಭದಲ್ಲಿ ಹೇಳಬೇಕು. ಏನು ಔಪಚಾರಿಕ ಸಂಘಟನೆ? ಫಾರ್ ಎಕ್ಸಾಂಪಲ್, ಈ ಕ್ಲಾಸ್ ರೂಮ್, ಈ ಕ್ಲಾಸ್ ಎಂಬುದು ಒಂದು ಔಪಚಾರಿಕ ಸಂಘಟನೆ. ಆದರೆ ಅದರ ಒಳಗೆ ಬಹಳಷ್ಟು ಅನೌಪಚಾರಿಕ ಸಂಘಟನೆಗಳಿರ್ತದೆ, ಬಹಳಷ್ಟು ಗುಂಪುಗಳಿರ್ತದೆ. ಅವರಿಗೆ ಔಪಚಾರಿಕ ಯಾವ ಸ್ಥಾನವೂ ಇಲ್ಲ. ಆತ ತರಗತಿಯ ನಾಯಕನಲ್ಲ. ಆದರೆ ಬಹಳಷ್ಟು ವಿದ್ಯಾರ್ಥಿಗಳು ಅವನನ್ನು ಅನುಕರಣೆ ಮಾಡ್ತಾರೆ, ಅವನ ಅನುಯಾಯಿಗಳ ಥರ ಇರ್ತಾರೆ. ಒಂದು ಮಾತು ಹೇಳಿದರೆ ಅವನ ಹಿಂದೆ ಹೋಗುವಂಥ ವಿದ್ಯಾರ್ಥಿಗಳಿದ್ದಾರೆ. ಅಂದರೆ ಅದು ಅನೌಪಚಾರಿಕ ಸಂಘಟನೆ. ಆದರೆ ಬಹಳ ಪವರ್ಫುಲ್, ಬಹಳ ಶಕ್ತಿಯುತ ಅದು. ಹಾಗಾಗಿ ಕೇವಲ ಸಂಸ್ಥೆಗಳಲ್ಲಿ ಔಪಚಾರಿಕವನ್ನು ಮಾತ್ರ ನಂಬಿದ್ರೆ ಆಗುವುದಿಲ್ಲ. ಅದರೊಟ್ಟಿಗೆ ಬಹಳಷ್ಟು ಒಂದು ಕ್ಲಾಸ್ ಆದರೆ ಅದು ಒಂದು ಔಪಚಾರಿಕ ಸಂಘಟನೆ ಆದರೆ ಒಂದು ತರಗತಿಯಲ್ಲಿ 10-15 ಅನೌಪಚಾರಿಕ ಸಂಘಟನೆ ಇರ್ಬೋದು. ಎಲ್ಲ ಅನೌಪಚಾರಿಕ ಸಂಘಟನೆಗೆ ಒಬ್ಬ ನಾಯಕನಿರ್ಬೋದು. ಕೆಲವೊಂದು ನಾಯಕರು ಬಹಳಷ್ಟು ಪವರ್ಫುಲ್, ಶಕ್ತಿಯುತ. ಅಂತಹ ನಾಯಕರನ್ನು ಅಂತಹ ಸಂಘಟನೆಯನ್ನು, ಅನೌಪಚಾರಿಕ ಸಂಘಟನೆಯನ್ನು ಆಯ್ಕೆ ಮಾಡಿಕೊಳ್ಬೇಕು. ಯಾಕೆ? ಸಂಸ್ಥೆಯ ಏಳಿಗೆಗೋಸ್ಕರ, ಸಂಸ್ಥೆಯ ಒಳಿತಿಗೋಸ್ಕರ ಅದನ್ನು ಬಳಕೆ ಮಾಡೋದು ಸೂಕ್ತ ಎಂಬುದನ್ನು 6ನೇ ಅನೌಪಚಾರಿಕ ಸಂಘಟನೆಯ ಬಳಕೆ ಇದರಲ್ಲಿ ನಾವು ತಿಳ್ಕೊಳ್ಬೋದು. ಇದು ನಿರ್ದೇಶಿಸುವಿಕೆ 6ನೇಯ ತತ್ವ. ಹಾಗೆ 7ನೇ ತತ್ವ ನಾಯಕತ್ವ. ಉತ್ತಮ ನಾಯಕ ಯಾವತ್ತೂ ನಾಯಕತ್ವ ಅಥವಾ ಉತ್ತಮ ನಾಯಕತ್ವ ಯಾವತ್ತೂ ಉತ್ತಮವಾದ ಧನಾತ್ಮಕವಾದಂಥ ಫಲಿತಾಂಶವನ್ನು ತಂದುಕೊಡ್ತದೆ. ನಾಯಕನ ತರಣೆ ಇರಬೇಕಾಗತ್ತೆ. ನಾಯಕತ್ವ ಅಂತ ಹೇಳಿದರೆ ನಿಮ್ಗೆ ಈಗಾಗಲೇ ಗೊತ್ತಿದೆ. ನಾಯಕನನ್ನು ಮಾಡೋದು ಯಾರು? ಅವನ ಫಾಲೋವರ್ಸ್. ಯಾವಾಗ ಉತ್ತಮ ನಾಯಕನಿರ್ತಾನೆ ಅವನಿಗೆ ಬಹಳಷ್ಟು ಅನುಯಾಯಿಗಳಿರ್ತಾರೆ. ಈ ಅನುಯಾಯಿಗಳು ಮುಖಾಂತರ ಸಂಸ್ಥೆಯ ಎಲ್ಲ ಕೆಲಸ ಕಾರ್ಯವನ್ನು ಬಹಳ ಸುಲಭದ ರೀತಿಯಲ್ಲಿ ಪೂರ್ತಿಗೊಳಿಸಬಹುದು. ಇದು ಸಂಸ್ಥೆಯ ಏಳಿಗೆಗೆ ಬಹಳ ಮುಖ್ಯ. ಹಾಗೆ ಉತ್ತಮ ನಾಯಕತ್ವ ಅವಶ್ಯಕತೆ ಕೂಡ ಇದೆ. 8ನೇದು ಅನುಪಾಲನೆ, ಫಾಲೋ ಥ್ರೂ. ನಾವು ಬಹಳಷ್ಟು ಬಾರಿದೆ ಎಲ್ಲ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಎಂಬ ಎಲ್ಲ ಮಾಹಿತಿಯನ್ನು ಕೊಡ್ತೇವೆ. ಅಂತಿಮವಾಗಿ ಕೊಟ್ಟಂಥ ಕೆಲಸ ಯಥಾವತ್ತಾಗಿ ನಡೆದಿದೆ ಎಂಬುದನ್ನು ನಾವು ಯೋಚನೆ ಮಾಡೋದಿಲ್ಲ. ನಮಗೆ ಸರಿಯಾಗಿ ಫೀಡ್ಬ್ಯಾಕ್ ತಗೊಳ್ಬೇಕಾಗುತ್ತೆ. ಈಗ ನಾವು ಇಲ್ಲಿಂದ ಒಂದು 10 ಮಕ್ಕಳನ್ನು ಕರ್ಕೊಂಡು ನಾನು ಒಂದು ಸಣ್ಣ ಪ್ರವಾಸ ಮಾಡುವ, ಆತ ನಡ್ಕೊಂಡು ಅಲ್ಲಿವರೆಗೆ ವಾಕಿಂಗ್ ಹೋಗುತ್ತಾ ಒಂದು 10 ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇದ್ದೇನೆ. ಎಲ್ಲ ನಾನು ಹಿಂದೆ ಬಂದು ನಾನು ಹೋದರೆ
ನಾನು ನನ್ನ ಗುರಿಯನ್ನು ತಲುಪುವ ಸಂದರ್ಭದಲ್ಲಿ, ನನ್ನ ಡೆಸ್ಟಿನೇಷನ್ ಮುಟ್ಟುವ ಸಂದರ್ಭದಲ್ಲಿ 3 ಜನ ಅಂಗಡಿಯಲ್ಲಿರ್ತಾರೆ, ಇನ್ನು 3 ಜನ ಯಾರ್ದೋ ಸೈಕಲ್ ತಗೊಂಡು ಹೋಗಿದ್ದಾರೆ, ಅಂತಿಮವಾಗಿ ಒಬ್ಬರು ಅಥವಾ ಯಾರೂ ಇಲ್ಲದಿರ್ಬೋದು. ಯಾಕೆಂದರೆ ನಾನು ಹಿಂತಿರುಗಿ ನೋಡಲೇ ಇಲ್ಲ. ನಾನು ಹೇಳಿದ ಮೊದಲ ಆದೇಶವನ್ನು, ಮೊದಲ ಆಜ್ಞೆಯನ್ನು ಈ ವಿದ್ಯಾರ್ಥಿಗಳು ಫಾಲೋ ಮಾಡಿದ್ದಾರೆ ಇಲ್ವೋ ಅಂತೇಳಿ. ಅದೇ ತರಹ ಇಲ್ಲೂ ಕೂಡ ಅನುಪಾಲನೆ ಅವಶ್ಯಕತೆ ಇದೆ. ಫಾಲೋ ಥ್ರೂ ಅಂದರೆ ಆದೇಶಗಳು ಯಥಾವತ್ತಾಗಿ ನಡೆದಿದೆಯೇ, ಪಾಲನೆ ಮಾಡಲಾಗಿದೆ, ಏನಾದರೂ ಸಮಸ್ಯೆಗಳು ಎದುರಾಗಿದೆಯೇ? ಯಾಕಂದರೆ ನೀವು ಕೊಟ್ಟಂಥ ಆದೇಶವನ್ನು ಇಂಪ್ಲಿಮೆಂಟ್ ಮಾಡುವ ಸಂದರ್ಭದಲ್ಲಿ, ಎಕ್ಸಿಕ್ಯೂಟ್ ಮಾಡುವ ಸಂದರ್ಭದಲ್ಲಿ, ಕಾರ್ಯಗತಗೊಳಿಸುವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಕೇಳಿದರೆ ಸಮಸ್ಯೆಗಳ ಉದ್ಭವ ಆಗುತ್ತೆ. ಆ ಸಂದರ್ಭದಲ್ಲಿ ಏನಾದರೂ ಸಮಸ್ಯೆಗಳಾಗಿದೆಯೇ, ಒಂದು ವೇಳೆ ಸೂಕ್ತ ಬದಲಾವಣೆಯ ಅವಶ್ಯಕತೆ ಇದೆ, ಏನಾದರೂ ಹೊಸ ಬದಲಾವಣೆ ಏನಾದರೂ ಮಾಡಬೇಕಾ, ಅವಶ್ಯಕತೆ ಇದೆಯಾ ಆ ಬದಲಾವಣೆ ಎಂಬುದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಒಂದು ವೇಳೆ ಬದಲಾವಣೆ ಮಾಡಬೇಕಂತಿದ್ದರೆ ಆ ಬದಲಾವಣೆ ಕೂಡ ನಾವು ಸಿದ್ಧರಾಗಿರಬೇಕಾಗತ್ತೆ. ಇದನ್ನೇ 8ನೇ ನಿರ್ದೇಶಿಕ ತತ್ವ ಅನುಪಾಲನೆ ನಮಗೆ ಹೇಳ್ತದೆ. ಸೊ ಇದನ್ನು ಈಗ ಇಲ್ಲಿ ನಾವು 8 ನಿರ್ದೇಶಿತ ತತ್ವವನ್ನು ಕಲಿತೆವು. ಪರೀಕ್ಷಾ ದೃಷ್ಟಿಯಲ್ಲಿ ಇದು ಬಹಳ ಅಗತ್ಯ ಇದೆ, ಬಹಳ ಇಂಪಾರ್ಟೆಂಟ್, ಬಹಳ ಪ್ರಾಮುಖ್ಯತೆ. ಸೊ ಇದನ್ನು ಎಕ್ಸಾಮಲ್ಲಿ ನಿಮ್ಮ 8 ಮಾರ್ಕಿನ ಅಂಕದ ಪ್ರಶ್ನೆಗಳಿಗೆ ನೀವು 8 ಪಾಯಿಂಟನ್ನು ಸರಿಯಾಗಿ ವಿವರಣೆಯೊಂದಿಗೆ ಉತ್ತರಿಸಿದರೆ ನಿಮಗೆ 8 ಮಾರ್ಕ್ ದೊರೆಯಬಹುದು. ವಿದ್ಯಾರ್ಥಿಗಳೇ, ನಾವು ನಿರ್ದೇಶಿಕೆ ತತ್ವಗಳನ್ನು ಕಲಿತೆವು. ಇನ್ನು ಮುಂದಿನ ಹೆಜ್ಜೆ ನಮ್ಮದು ನಿರ್ದೇಶನದ ಮೂಲಾಂಶಗಳು. ನಿರ್ದೇಶನದ ಮೂಲಾಂಶಗಳನ್ನು ಬಹಳ ವಿಸ್ತಾರವಾಗಿ 4 ವಿಭಾಗಗಳನ್ನಾಗಿ ಅಥವಾ 4 ವರ್ಗಗಳಾಗಿ ವಿಭಜಿಸಲಾಗಿದೆ. ಮೊದಲನೆಯದು ಅದರಲ್ಲಿ ಮೇಲ್ವಿಚಾರಣೆ, ನಂತರ ಪ್ರೇರೇಪಣೆ, 3ನೇದು ನಾಯಕತ್ವ, 4ನೇದು ಸಂವಹನ. ಅಂದರೆ ಮೇಲ್ವಿಚಾರಣೆ ಸೂಪರ್ವಿಷನ್, ಪ್ರೇರೇಪಣೆ ಮೋಟಿವೇಶನ್, ನಾಯಕತ್ವ ಲೀಡರ್ಶಿಪ್, ಸಂವಹನ ಕಮ್ಯುನಿಕೇಷನ್. ಈಗ ಮೊದಲನೆಯ ನಿರ್ದೇಶನದ ಮೂಲಾಂಶವಾದ ಮೇಲ್ವಿಚಾರಣೆ ಬಗ್ಗೆ ಕಲಿಯೋಣ. ಏನು ಮೇಲ್ವಿಚಾರಣೆ? ಮೇಲ್ವಿಚಾರಣೆಯನ್ನು ಮೂಲಾಂಶವಾಗಿ ಪರಿಗಣಿಸಿದಾಗ ಮೇಲ್ವಿಚಾರಣೆಯು ಅಪೇಕ್ಷಿತ ಉದ್ದೇಶವನ್ನು ಸಾಧಿಸಲು ನೌಕರರ ಪ್ರಯತ್ನಗಳು ಮತ್ತು ಇತರ ಸಂಪನ್ಮೂಲಗಳನ್ನು ಮಾರ್ಗದರ್ಶಿಸುವ ಒಂದು ಪ್ರಕ್ರಿಯೆ. ನೌಕರರ ಪ್ರಯತ್ನ ಮತ್ತು ಸಂಸ್ಥೆಯಲ್ಲಿರುವ ಇತರ ಸಂಪನ್ಮೂಲಗಳನ್ನು ಸರಿಯಾದ ದಿಕ್ಕಲ್ಲಿ, ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಲಿಕ್ಕೆ ಮಾರ್ಗದರ್ಶನ ನೀಡುವಂತಹ ಈ ಪ್ರಕ್ರಿಯೆಯನ್ನೇ ನಾವು ಮೇಲ್ವಿಚಾರಣೆ ಅಂತಾರೆ. ಯಾವಾಗ ಅದೊಂದು ಮೂಲಾಂಶವಾಗಿದ್ದಾಗ. ಅದೇ ಈ ಮೇಲ್ವಿಚಾರಣೆಯನ್ನು ನಾವೊಂದು ಕಾರ್ಯ ಅಂತ ಪರಿಗಣಿಸಿದಾಗ ಮೇಲ್ವಿಚಾರಣೆಯು ಸಂಘಟನಾ ವರ್ಗ ಶ್ರೇಣಿಯ ಕಾರ್ಯಾಚರಣೆಯ ಹಂತದಲ್ಲಿ ವ್ಯವಸ್ಥಾಪಕ ಹುದ್ದೆಯಲ್ಲಿರುವ ಒಬ್ಬ ಮೇಲ್ವಿಚಾರಕನ ನಿರ್ವಹಿಸುವ ಕಾರ್ಯ. ಅಂದರೆ ನೀವು ಈಗಾಗಲೇ ಕಲ್ತಿದ್ದೀರಿ, ನಿರ್ವಹಣಾ ಹಂತ, ಉನ್ನತ ಹಂತ, ಮಧ್ಯಮ ಹಂತ, ಕಾರ್ಯಾಚರಣೆ ಹಂತ ಅಂತ. ಈ ಕಾರ್ಯಾಚರಣೆ ಹಂತದಲ್ಲಿ ಕಾರ್ಮಿಕರಿಗಿಂತ ಒಂದು ಹಂತ ಮೇಲೆ ಇರುವಂತಹ ವ್ಯವಸ್ಥಾಪಕ, ಅಂದರೆ ಕಾರ್ಯಾಚರಣೆ ವ್ಯವಸ್ಥಾಪಕ ನಿರ್ವಹಿಸುವ ಕೆಲಸವನ್ನೇ ನಾವು ಮೇಲ್ವಿಚಾರಣೆ ಅಂತ ಹೇಳ್ತಾರೆ. ಯಾವಾಗ ಅದನ್ನು ನೀವು ಕಾರ್ಯ ಅಂತ ಪರಿಗಣಿಸಿದಾಗ. ಈಗ ಮೇಲ್ವಿಚಾರಣೆಯ ಪ್ರಾಮುಖ್ಯತೆ ಬಗ್ಗೆ ನಾವು ಕಲಿಯೋಣ. ಮೇಲ್ವಿಚಾರಣೆ ಮೊದಲನೇ ಪ್ರಾಮುಖ್ಯತೆ ಕಾರ್ಮಿಕರೊಂದಿಗೆ ದೈನಂದಿನ ಸಂಪರ್ಕ ಮತ್ತು ಸ್ನೇಹ ಸಂಬಂಧ. ಈ ಸೂಪರ್ವೈಸರ್ ಅಥವಾ ಈ ಮೇಲ್ವಿಚಾರಕ ಕಾರ್ಮಿಕರಿಗಿಂತ ಒಂದು ಹಂತ ಮೇಲೆ ಇರುವ ಒಂದು ವ್ಯವಸ್ಥಾಪಕನಾಗಿದ್ದ ಕಾರಣ ಅವನಿಗೆ ಅನ್ಯೋನ್ಯ ಸಂಬಂಧವಿರ್ತದೆ, ಸ್ನೇಹ ಸಂಬಂಧವಿರ್ತದೆ, ಉತ್ತಮ ಬಾಂಧವ್ಯ ಇರ್ತದೆ. ಈ ಬಾಂಧವ್ಯದ ಮುಖಾಂತರ ಕಾರ್ಮಿಕರನ್ನು ಪ್ರೋತ್ಸಾಹ ಮಾಡಿ, ಕಾರ್ಮಿಕರನ್ನು ಹುರಿದುಂಬಿಸಿ ಸಂಸ್ಥೆಯ ಉದ್ದೇಶವನ್ನು ಕಂಪ್ಲೀಟ್ ಮಾಡಲು, ಸಂಸ್ಥೆಯ ಉದ್ದೇಶವನ್ನು ತಲುಪಲು ಸಹಾಯವಾಗುತ್ತೆ. ಯಾಕಂದರೆ ಅವನು ನೇರ ಲಿಂಕ್ ಇದೆ, ಅವನಿಗೆ ನೇರ ಕನೆಕ್ಷನ್ ಇದೆ. ಎರಡನೆಯ ಮೇಲ್ವಿಚಾರಣೆ ಪ್ರಾಮುಖ್ಯತೆ ಏನಂತ ಕೇಳಿದರೆ ನೌಕರರ ಮತ್ತು ವ್ಯವಸ್ಥಾಪನೆ ನಡುವಿನ ಕೊಂಡಿ, ಲಿಂಕ್ ಬಿಟ್ವೀನ್ ಲೇಬರ್ಸ್ ಆರ್ ವರ್ಕರ್ಸ್ ಆ್ಯಂಡ್ ದ ಮ್ಯಾನೇಜ್ಮೆಂಟ್. ಈತ ನೌಕರರು ಮತ್ತು ಅಥವಾ ಕಾರ್ಮಿಕರು ಮತ್ತು
ವ್ಯವಸ್ಥಾಪನೆಯ ಮಧ್ಯೆ ಇರುವಂಥ ಒಂದು ಕೊಂಡಿ. ಕಾರ್ಮಿಕರ ಸಮಸ್ಯೆಗಳನ್ನು ವ್ಯವಸ್ಥಾಪಕರ ಬಳಿ ಕೊಂಡೋಗಲು, ವ್ಯವಸ್ಥಾಪಕರ ಆದೇಶಗಳನ್ನು ಕಾರ್ಮಿಕರಿಗೆ ತಲುಪಿಸಲು ಈ ಸೂಪರ್ವೈಸರ್ ಅಥವಾ ಮೇಲ್ವಿಚಾರಕ ಬಹಳ ದೊಡ್ಡ ಪಾತ್ರ ವಹಿಸ್ತಾನೆ. ಯಾಕಂದರೆ ಕಾರ್ಮಿಕರ ಸಮಸ್ಯೆಗಳನ್ನು ಕಾರ್ಮಿಕ ಹಂತದಲ್ಲಿ ಯಾರದನ್ನು ಗಮನಿಸಿರ್ತಾನೆ ಅವನಿಗೆ ಮಾತ್ರ ತಿಳಿದಿರ್ತದೆ. ಅದೇ ತರಹ ಸಂಸ್ಥೆಯ ಯಜಮಾನರ ಅಥವಾ ಉನ್ನತ ಅಧಿಕಾರಿಯ ಉದ್ದೇಶವನ್ನು ಯಾರಿಗೆ ತಿಳಿದಿರ್ತದೆ? ಈ ಕಾರ್ಯಾಚರಣಾ ಹಂತದಲ್ಲಿರುವಂಥ ವ್ಯವಸ್ಥಾಪಕರಿಗೆ ತಿಳಿದಿರ್ತದೆ. ಆ ಉದ್ದೇಶವನ್ನು ಅವರಿಗೆ ಅವರು ಮುಟ್ಟಿಸಿರ್ತಾರೆ. ಹಾಗಾಗಿ ಈ ಒಂದು ರೀತಿಯಲ್ಲಿ ಕೊಂಡಿಯ ಥರ ತನ್ನ ಕರ್ತವ್ಯವನ್ನು ನಿಭಾಯಿಸ್ತಾನೆ. ಮೂರನೇದು, ಕಾರ್ಮಿಕರಲ್ಲಿ ಏಕತೆಯನ್ನು ಉಳಿಸಲು. ನಿಮ್ಗೆ ಗೊತ್ತಿದೆ, ಜನರು ಭಿನ್ನ ಭಿನ್ನ ವಾತಾವರಣದಿಂದ ಬಂದಿರ್ತಾರೆ. ಭಿನ್ನ ಭಿನ್ನ ವಾತಾವರಣದಿಂದ ಬಂದ ಸಂದರ್ಭದಲ್ಲಿ ಭಿನ್ನ ಭಿನ್ನ ಅಭಿಪ್ರಾಯವನ್ನು ಹೊಂದಿರ್ತಾರೆ. ಭಿನ್ನ ಭಿನ್ನ ಸಂಸ್ಕೃತಿ, ಆಚಾರ, ವಿಚಾರಗಳು ಹೊಂದಿರ್ತಾರೆ. ಈ ಆಚಾರ ವಿಚಾರಗಳ ಮಧ್ಯೆ ಸಂಘರ್ಷ ಆಗುವ ಸನ್ನಿವೇಶಗಳು ಬಹಳಷ್ಟು ನಾವು ಗಮನಿಸಿದ್ದೇವೆ. ಇಂತಹ ಸಂದರ್ಭದಲ್ಲಿ ತಮ್ಮ ಅಭಿಪ್ರಾಯಗಳ ಮಧ್ಯೆ ಸಂಘರ್ಷಗಳಾಗದೆ ಶ್ರಮವು ಸಂಘರ್ಷಕ್ಕೆ ಬಳಕೆಯಾಗುವುದನ್ನು ತಡೆದು ಅವರಲ್ಲಿದೆಲ್ಲ ಶಕ್ತಿ, ಶ್ರಮ, ಅವರ ಪ್ರತಿಭೆಯನ್ನು ಸಂಸ್ಥೆಯ ಏಳಿಗೆ ಕಡೆಗೆ ಕೊಂಡೋಗಲು ಈ ಮೇಲ್ವಿಚಾರಕ ದೊಡ್ಡ ಪಾತ್ರ ವಹಿಸ್ತಾನೆ. ಯಾಕಂದರೆ ಕಾರ್ಮಿಕರು ಯಾವಾಗ ಒಟ್ಟಾಗಿರ್ತಾರೆ, ಒಗ್ಗಟ್ಟಾಗಿರ್ತಾರೆ, ಅಧಿಕ ಉತ್ಪಾದನೆಯನ್ನು ಬಯಸ್ಬೋದು, ಸಂಸ್ಥೆಗೆ ಲಾಭ ಕೂಡ ನಾವು ಬಯಸ್ಬೋದು. ಯಾವಾಗ ಕಾರ್ಮಿಕರು ವಿರುದ್ಧ ದಿಕ್ಕಲ್ಲಿ ಹೋಗ್ತಾ ಇರ್ತಾರೆ, ಮಧ್ಯೆ ಮಧ್ಯೆ ತಮ್ಮ ಆಂತರಿಕವಾಗಿ ಅವರು ಸಮಸ್ಯೆಗಳು ಸೃಷ್ಟಿ ಮಾಡ್ತಾ ಇರ್ತಾರೆ, ಆಗ ಸಂಸ್ಥೆ ಏಳಿಗೆಯನ್ನು ಬಯಸೋದು ನಿಜವಾಗಿಯೂ ಅಷ್ಟು ಸೂಕ್ತತೆ ಅಲ್ಲ. ಯಾಕಂದರೆ ಕಾರ್ಮಿಕರ ಸಮಸ್ಯೆಗಳಿಗೆ ಎಲ್ಲ ಸ್ಪಂದಿಸಿ ಕಾರ್ಮಿಕರನ್ನು ಒಟ್ಟು ಸೇರಿಸಿಕೊಂಡು ಅವರನ್ನು ಕೊಂಡೋಗಿ ಅವರನ್ನು ಯಾವ ಕಡೆಗೆ ತಿರುಗಿಸ್ಬೇಕಂತೇಳಿದರೆ ಸಂಸ್ಥೆಯ ಉದ್ದೇಶದ ಕಡೆಗೆ ತಿರುಗಿಸಿ ಉತ್ತಮ ಉತ್ಪನ್ನವನ್ನು ಗಳಿಸೋದ್ರೊಂದಿಗೆ ಉತ್ತಮ ಲಾಭ ಗಳಿಸಲಿಕ್ಕೆ ಈ ಮೇಲ್ವಿಚಾರಕ ಬಹಳ ಸಹಾಯ ಮಾಡ್ತಾನೆ. ನಾಲ್ಕನೇದು, ನಿರ್ಧಾರಿತ ಗುರಿಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸುತ್ತೆ. ಕೆಲಸಗಳು ಮಾಡ್ತಾ ಇರ್ತಾರೆ, ಆದರೆ ಕೊಟ್ಟಂಥ ಜವಾಬ್ದಾರಿಯನ್ನು ಯಥಾವತ್ತಾಗಿ ಮಾಡ್ತಾ ಇದ್ದಾರಾ? ನಮ್ಮ ಉದ್ದೇಶ ಫುಲ್ಫಿಲ್ ಆಗಿದಾ? ನಮ್ಮ ಉದ್ದೇಶ ಪೂರ್ತಿಯಾಗಿದೆಯಾ? ಗುರಿಗೆ ತಲುಪಿದ್ದೇವೆಯಾ? ಅಥವಾ ಅದು ಭಿನ್ನ ರೀತಿಯಲ್ಲಿ ಅದು ಗುರಿಗೆ ತಲುಪಿದ್ದಾರಾ? ಇಂತಹ ಸಂದರ್ಭದಲ್ಲಿ ಈ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥ ವ್ಯಕ್ತಿ ಮೇಲ್ವಿಚಾರಕ. ಕಾರ್ಮಿಕರ ಪರವಾಗಿ ಆ ಜವಾಬ್ದಾರಿಯನ್ನು ವಹಿಸಿಕೊಂಡು ಕೆಲಸವನ್ನು ಸುಸೂತ್ರ ರೀತಿಯಲ್ಲಿ ನಡೆಯಲಿಕ್ಕೆ ಈತ ಬಹಳ ಸಹಾಯ ಮಾಡ್ತಾನೆ. ಐದನೇ ಮೇಲ್ವಿಚಾರಣೆ ಪ್ರಾಮುಖ್ಯತೆ, ಕಾರ್ಮಿಕರಿಗೆ ಮತ್ತು ನೌಕರಿಗೆ ಉತ್ತಮ ಕಾರ್ಯನಿರತ ತರಬೇತಿಯನ್ನು ನೀಡ್ತಾನೆ. ನೀವು ಈಗಾಗಲೇ ಕಲ್ತಿದ್ದೀರಿ ಸಿಬ್ಬಂದಿ ನಿರ್ವಹಣೆಯ ಚಾಪ್ಟ್ರಲ್ಲಿ ಆನ್ ದ ಜಾಬ್ ಟ್ರೈನಿಂಗ್ ಅಂತೇಳಿ. ಆನ್ ದ ಜಾಬ್ ಟ್ರೈನಿಂಗ್ ಮತ್ತು ಆಫ್ ದ ಜಾಬ್ ಟ್ರೈನಿಂಗ್ ನೀವು ಕಲ್ತಿದ್ದೀರಿ. ಕಾರ್ಯನಿರತ ಮತ್ತು ಕಾರ್ಯೇತರ ತರಬೇತಿ ಅಂತ. ಇಲ್ಲಿ ಮೇಲ್ವಿಚಾರಕ ಒಬ್ಬ ಕಾರ್ಯನಿರತ ತರಬೇತಿದಾರನಾಗಿ ವರ್ತಿಸ್ತಾನೆ. ಅದರಲ್ಲೂ ಹೊಸ ನೌಕರರ ಸಂಸ್ಥೆಗೆ ಸೇರಿದ ಸಂದರ್ಭದಲ್ಲಿ ಸಂಸ್ಥೆಯ ಬಗ್ಗೆ ಅಧಿಕ ಮಾಹಿತಿ ಇರುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಆ ಹೊಸದಾಗಿ ಬಂದಂಥ ನೌಕರ ತನ್ನ ಕೆಲಸ ಕಾರ್ಯಗಳನ್ನು ಮಾಡುತ್ತಲೇ ಮೇಲ್ವಿಚಾರಕರಿಂದ ಬಹಳಷ್ಟು ಮಾಹಿತಿಯನ್ನು ಸಂಗ್ರಹಿಸ್ತಾನೆ. ಈ ಮಾಹಿತಿಗಳಿಂದಾಗಿ ಅವನಿಗೆ ಸಂಸ್ಥೆಯ ಉದ್ದೇಶ, ಸಂಸ್ಥೆಯ ಎಲ್ಲ ಚಟುವಟಿಕೆಗಳ ಬಗ್ಗೆ ಸಂಪೂರ್ಣ ಜ್ಞಾನ ಉಂಟಾಗ್ತದೆ. ಅಷ್ಟು ಮಾತ್ರ ಅಲ್ಲ, ಕೆಲಸ ಕಾರ್ಯಗಳನ್ನು ಹೇಗೆ ನಿರ್ವಹಿಸಬೇಕು ಎಂಬ ಪರಿಜ್ಞಾನದೊಂದಿಗೆ ಅವ ಅದನ್ನು ನಿಭಾಯಿಸ್ತಾನೆ. ಇದು ಒಂದು ರೀತಿಯ ಆನ್ ದ ಜಾಬ್ ಟ್ರೈನಿಂಗ್ ಅಥವಾ ಕಾರ್ಯನಿರತ ತರಬೇತಿ ಎಂಬುದರಲ್ಲಿ ಯಾವ ಸಂಶಯವೂ ಕೂಡ ಇಲ್ಲ. ಆರನೇದು, ಕಾರ್ಮಿಕರಲ್ಲಿ ಹೆಚ್ಚಿನ ಮನೋಸ್ಥೈರ್ಯ ಬೆಳೆಸಲು ಸಹಾಯ ಮಾಡುತ್ತದೆ. ಯಾವಾಗ ಯಾವ ವ್ಯಕ್ತಿಯ ಮನೋಸ್ಥೈರ್ಯ ಕುಗ್ತದೆಯೋ ಅವು ಎಲ್ಲವನ್ನು ಕಳ್ಕೊಂಡತಾರ.
ಎಲ್ಲವೂ ಇದ್ದು ಏನೂ ಇಲ್ಲದ ವ್ಯಕ್ತಿ ಅವ. ಈ ಮನೋಸ್ಥೈರ್ಯವನ್ನು ಸದೃಢಗೊಳಿಸಬೇಕಿದ್ರೆ, ಆ ಕೆಲಸಗಾರದಲ್ಲಿ ಅವನ ಮಗ್ನತೆಯನ್ನು ತೋರಿಸಬೇಕಿದ್ರೆ, ಅವನ ಮನೋಸ್ಥೈರ್ಯವನ್ನು ಎತ್ತಿ ಹಿಡಿಬೇಕಾದ ಕೆಲಸ ಮೇಲ್ವಿಚಾರಕಂದು. ಯಾವಾಗ ಮೇಲ್ವಿಚಾರಕ ಆತನಿಗೆ ಸರಿಯಾದ ಸಲಹೆ ನೀಡಿ ಸಣ್ಣ ಪುಟ್ಟ ತಪ್ಪುಗಳಾದಾಗ ಧೈರ್ಯ ತುಂಬಿ ಅವನ ಮನೋಸ್ಥೈರ್ಯವನ್ನು ಹೆಚ್ಚಿಸ್ತಾನೋ, ಆಗ ಕಾರ್ಮಿಕ ಯಾವುದೇ ಒತ್ತಡ ಇಲ್ಲದೆ ಸಂತೋಷದಿಂದ ಕೊಟ್ಟಂತಹ ಟಾಸ್ಕ್, ಕೊಟ್ಟಂಥ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸ್ತಾನೆ. ಅಂತಿಮವಾಗಿ ಏಳನೇ ಮೇಲ್ವಿಚಾರಣೆ ಅಥವಾ ಮೇಲ್ವಿಚಾರಣೆಯ ಪ್ರಾಮುಖ್ಯತೆ ಕಾರ್ಯವನ್ನು ವಿಶ್ಲೇಷಣೆ ಮಾಡಲು ಮತ್ತು ಕಾರ್ಮಿಕರಿಗೆ ಪ್ರತಿಕ್ರಿಯೆ ನೀಡಲು. ಇಲ್ಲಿ ಸೂಪರ್ವೈಸರ್ ಅಥವಾ ಮೇಲ್ವಿಚಾರಕ ಸಂಸ್ಥೆಯ ನೌಕರರ ಕೆಲಸಗಳನ್ನು ವಿಶ್ಲೇಷಣೆ ಮಾಡ್ತಾನೆ, ಅನಲೈಸ್ ಮಾಡ್ತಾನೆ. ಹೆಂಗೆ ಕೆಲಸ ಮಾಡಿದ್ದಾರೆ, ಹೇಗಿದೆ ಕೆಲಸ ಮಾಡುವ ಸಂದರ್ಭದಲ್ಲಿ ಆದಂಥ ಸಮಸ್ಯೆಗಳೇನೆಲ್ಲ, ಎಷ್ಟು ತಪ್ಪುಗಳನ್ನು ಮಾಡಿದ್ದಾರೆ, ಎಷ್ಟು ತಪ್ಪುಗಳನ್ನು ಕಡಿಮೆ ಮಾಡಿದ್ದಾರೆ, ಎಷ್ಟು ಚಂದ ಮಾಡಿದ್ದಾರೆ, ಅದ್ಭುತವಾಗಿ ಮಾಡಿದ್ದಾರೆ, ಎಲ್ಲವನ್ನು ವಿಶ್ಲೇಷಣೆ ಮಾಡ್ತಾನೆ ಆತ. ಅಷ್ಟು ಮಾತ್ರ ಅಲ್ಲ, ತತ್ಕ್ಷಣ ವಿಶ್ಲೇಷಣೆ ತಕ್ಷಣ ತನ್ನ ಹತ್ತಿರ ಇರುವಂತಹ ಕಾರ್ಮಿಕರು, ಯಾಕಂದರೆ ನಾನು ಈಗಾಗಲೇ ಹೇಳಿದ್ದೇನೆ, ಮೇಲ್ವಿಚಾರಕ ಕಾರ್ಮಿಕರ ಒಂದು ಹಂತದಲ್ಲಿ ಮೇಲೆ ಇರುವಂಥ ಒಬ್ಬ ವ್ಯವಸ್ಥಾಪಕ. ಹಾಗಾಗಿ ಆಗಲೇ ಅವರ ತಪ್ಪುಗಳ ಬಗ್ಗೆ ಪ್ರತಿಕ್ರಿಯೆ ಮಾಡ್ತಾನೆ, ಅದರ ಫೀಡ್ಬ್ಯಾಕನ್ನು ಅವ್ರಿಗೆ ಕೊಡ್ತಾನೆ. ಆಗ ಅಲ್ಲಿ ತಮ್ಮ ತಪ್ಪುಗಳನ್ನು ಸರಿಪಡಿಸಲು ಅವರಿಗೆ ಅವಕಾಶವಾಗ್ತದೆ. ಹಾಗಾಗಿ ಎಲ್ಲ 7 ಪ್ರಾಮುಖ್ಯತೆಯನ್ನು ನಾವು ಇಲ್ಲಿ ತಿಳ್ಕೊಂಡೆವು. ಸೊ ಈಗ ನಮಗೆ ಅರ್ಥ ಆಗ್ತದೆ ಮೇಲ್ವಿಚಾರಕ, ಸೂಪರ್ವೈಸರ್ ಎಷ್ಟು ಇಂಪಾರ್ಟೆಂಟ್ ಒಂದು ಸಂಸ್ಥೆಗೆ ಎಂಬುದನ್ನು. ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ನಿರ್ದೇಶನದ ಮೂಲಾಂಶವಾದಂತಹ ಅಥವಾ ನಿರ್ದೇಶಿಕೆಯ ಮೂಲಾಂಶವಾದಂತಹ ಮೇಲ್ವಿಚಾರಣೆಯನ್ನು ಕಲಿತೆವು. ಇನ್ನು 2ನೇ ಮೂಲಾಂಶವಾದಂತಹ ಪ್ರೇರೇಪಣೆಯ ಬಗ್ಗೆ ತಿಳಿಯೋಣ. ಏನು ಪ್ರೇರೇಪಣೆ? ಇಂಡ್ಯೂಸ್ಮೆಂಟ್. ಪ್ರೇರೇಪಣೆ ಅಂದರೆ ಸಂಸ್ಥೆಯ ನಿರ್ದಿಷ್ಟ ಗುರಿಗಳನ್ನು ಸಾಧಿಸಲು ಅಧೀನರನ್ನು ಅಪೇಕ್ಷಿಸಿದ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡುವ ಪ್ರಕ್ರಿಯೆ. ಸಂಸ್ಥೆಯ ಉದ್ದೇಶ ಏನು, ಸಂಸ್ಥೆ ಏನನ್ನು ಬಯಸ್ತದೆ ಅಂತ ತಿಳ್ಕೊಂಡು ತನ್ನ ಅಧೀನದಲ್ಲಿ ಕೆಲಸ ಮಾಡುವಂಥ ನೌಕರರನ್ನು ಹುರಿದುಂಬಿಸುವಂಥ ಕೆಲಸ, ಅವರು ಕಾರ್ಯನಿರ್ವಹಿಸುವಂತೆ ಮಾಡುವ ಪ್ರಕ್ರಿಯೆ, ಇದನ್ನೇ ಪ್ರೇರೇಪಣೆ ಅಂತ ಹೇಳ್ತಾರೆ. ಪ್ರೇರೇಪಣೆ ಅಂದ ವಿಷಯ ಬಂದಾಗ ನಮಗೆ 2 ಪದಗಳು ಅದರೊಟ್ಟಿಗೆ ಬರ್ತದೆ. ಅದೇನಂತ ಕೇಳಿದ್ರಿ, ಪ್ರೇರಣೆ ಮತ್ತೊಂದು ಪ್ರೇರಕ ಅಂತ. ಏನು ಪ್ರೇರಣೆ? ಪ್ರೇರಣೆ ಅಂದರೆ ಮೋಟಿವ್ ಅಂತ ಹೇಳ್ತೇವೆ. ಏನು ಮೋಟಿವ್? ನಡವಳಿಕೆಗಳನ್ನು ಲಕ್ಷ್ಯದ ಕಡೆಗೆ ಶಕ್ತಿಯುತಗೊಳಿಸುವುದು ಅಥವಾ ಸರಿಸುವ ಈ ಪ್ರಕ್ರಿಯೆಯನ್ನು ಅಥವಾ ನಡೆಸುವಂತಹ ಈ ಆಂತರಿಕ ಸ್ಥಿತಿಯನ್ನು ನಾವು ಪ್ರೇರಣೆ ಅಂತ ಹೇಳ್ತೇವೆ. ನಡವಳಿಕೆಯನ್ನು ಶಕ್ತಿಯುತಗೊಳಿಸುವಂಥ ಒಬ್ಬ ವ್ಯಕ್ತಿಯ ಕ್ಯಾರೆಕ್ಟರನ್ನು, ಬಿಹೇವಿಯರನ್ನು ಅಥವಾ ನಡವಳಿಕೆಯನ್ನು ಶಕ್ತಿಯುತಗೊಳಿಸುವಂಥದ್ದು ಯಾವುದರ ಕಡೆಗೆ? ಲಕ್ಷ್ಯದ ಕಡೆಗೆ, ಸಂಸ್ಥೆಯ ಗುರಿಯ ಕಡೆಗೆ. ಲಕ್ಷ್ಯದ ಕಡೆಗಲ್ಲ, ಲಕ್ಷ್ಯದ ಕಡೆಗೆ ಅಥವಾ ಸಂಸ್ಥೆಯ ಗುರಿಯ ಕಡೆಗೆ ಚಲಿಸುವಂತೆ ಮಾಡುವುದು ಅಥವಾ ಶಕ್ತಿಯುತಗೊಳಿಸುವುದು ಅಥವಾ ಸರಿಸುವ, ನಡೆಸುವ ಆಂತರಿಕ ಸ್ಥಿತಿ, ಇದನ್ನೇ ನಾವು ಪ್ರೇರಣೆ ಅಂತ ಹೇಳ್ತೇವೆ. ಈ ಮೋಟಿವ್ಸ್ ಅರೈಸ್ ಔಟ್ ಆಫ್ ನೀಡ್ಸ್ ಅಂತ ಹೇಳ್ತಾರೆ. ಎಲ್ಲ ಪ್ರೇರಣೆಗಳು ಉದ್ಭವ ಆಗೋದು ಅವನ ಅಗತ್ಯದ ಬೇಸಲ್ಲಿ. ಅವನ ಅಗತ್ಯವೇ ಅವನ ಎಲ್ಲ ಪ್ರೇರಣೆಗಳು ಉದ್ಭವ ಆಗಲಿಕ್ಕೆ ಕಾರಣ ಆಗ್ತದೆ. ಇನ್ನು ಅದರೊಟ್ಟಿಗೆ ಬರುವ ಇನ್ನೊಂದು ಪದ ಏನಂದರೆ ಪ್ರೇರಕ. ಈ ಪ್ರೇರಕ ಅಂತ ಹೇಳಿದರೆ ಮೋಟಿವೇಟರ್. ಇಂಗ್ಲೀಷಲ್ಲಿ ನಾವು ಅದನ್ನು ಮೋಟಿವೇಟರ್ ಅಂತ ಹೇಳ್ತೇವೆ. ಏನು? ಸಂಸ್ಥೆಯಲ್ಲಿ ಜನರನ್ನು ಉಪಯೋಗಿಸುವ ತಂತ್ರವಾಗಿದೆ. ಜನರಿಗೆ ನಾವು ಬಳಕೆ ಮಾಡುವ ತಂತ್ರವನ್ನೇ ಪ್ರೇರಕ ಅಂತ ಹೇಳ್ತೇವೆ. ಒಬ್ಬನಿಗೆ ವೇತನ, ಬೋನಸ್ ಇದೆಲ್ಲ ಇದೆ, ಮೂಲ ಬಡ್ತಿ, ಇಂಥದ್ದು ನಮ್ಮ ತಂತ್ರವಾಗಿದೆ. ಇಲ್ಲಿ ತಂತ್ರಗಾರಿಕೆಯ ಅವಶ್ಯಕತೆ ಇರ್ತದೆ. ಈ ತಂತ್ರಗಾರಿಕೆಯನ್ನೇ ನಾವು ಮೋಟಿವೇಟರ್
ಅಂತ ಹೇಳ್ತೇವೆ ಅಥವಾ ಪ್ರೇರಕ ಅಂತ ಹೇಳ್ತೇವೆ. ಯಾಕಂದರೆ ನನಗೆ ಉತ್ತಮ ವೇತನ ಸಿಗಬೇಕು ಅಂತ ಬಯಸ್ತಾರೆ. ಅಷ್ಟು ಮಾತ್ರ ಅಲ್ಲ, ತನಗೆ ಬೋನಸ್ ಸಿಗಬೇಕು, ನನಗೆ ಮುಂಬಡ್ತಿ ಸಿಗಬೇಕು, ಹಾಗೆ ಬಹಳಷ್ಟು ಬಯಕೆಗಳಿರ್ತದೆ. ಇದನ್ನೇ ನಾವು ಪ್ರೇರಕ ಅಂತ ಹೇಳ್ತೇವೆ. ಮುಂದೆ ಪ್ರೇರೇಪಣೆ ಬಗ್ಗೆ ನಾವು ಕೆಲವೊಂದು ವ್ಯಾಖ್ಯಾನಗಳಿದೆ, ಅವುಗಳನ್ನು ತಿಳಿಯೋಣ. ವಿಲಿಯಂ ಜೆ ಸ್ಕೌಟ್ ಪ್ರೇರೇಪಣೆ ಬಗ್ಗೆ ಹೇಳ್ತಾನೆ, ಪ್ರೇರೇಪಣೆ ಎಂದರೆ ಅಪೇಕ್ಷಿಸಿದ ಗುರಿಗಳನ್ನು ಸಾಧಿಸಲು ಜನರನ್ನು ಕ್ರಿಯೆಗೆ ಹುರಿದುಂಬಿಸುವ ಪ್ರಕ್ರಿಯೆ. ಸಂಸ್ಥೆ ಯಾವ ಉದ್ದೇಶವನ್ನು ತಲುಪಬೇಕಂತಿದೆ, ಸಂಸ್ಥೆ ಯಾವ ಗುರಿಯನ್ನು ಇಟ್ಕೊಂಡಿದೆ, ಅದರ ಕಡೆಗೆ ಅದನ್ನು ಸಾಧಿಸಲು, ಅದನ್ನು ಪೂರ್ತಿಗೊಳಿಸಲು, ಅದನ್ನು ಯಶಸ್ವಿಯಾಗಿ ದಾಟಲು ಜನರ ಕ್ರಿಯೆ ಏನೆಲ್ಲ ಇದೆ, ನಮ್ಮಲ್ಲಿರುವಂಥ ನೌಕರ ವರ್ಗ, ಅವರ ಕ್ರಿಯೆ ಹುರಿದುಂಬಿಸುವ ಪ್ರಕ್ರಿಯೆ, ಅವರನ್ನು ಎಂಕರೇಜ್ ಮಾಡುವಂಥದ್ದು, ಅವರನ್ನು ಪ್ರೋತ್ಸಾಹ ಮಾಡುವಂಥದ್ದು, ಅವರನ್ನು ಆ ಕಡೆಗೆ ಕಳುಹಿಸುವಂಥ, ಆ ಕಡೆಗೆ ತಿರುಗುವಂತೆ ಮಾಡುವಂಥದ್ದು. ಇದನ್ನೇ ವಿಲಿಯಂ ಜೆ ಸ್ಕೌಟ್ ಹೇಳ್ತಾನೆ, ಇದುವೇ ಪ್ರೇರೇಪಣೆ. ಮುಂದೆ ಬಂದರೆ ಮ್ಯಾಕ್ ಫರ್ಲಾಂಟ್. ಯಾರು? ಮ್ಯಾಕ್ ಫರ್ಲಾಂಟ್. ಇವರೊಂದು ವ್ಯಾಖ್ಯಾನ ಮಾಡ್ತಾರೆ. ಇವರ ಏನು ಡೆಫಿನಿಷನ್? ಪ್ರೇರೇಪಣೆ ಎಂದರೆ ತುಡಿತ. ಪ್ರೇರೇಪಣೆ ಅಂದರೆ ಹೇಳಿದರೆ ತುಡಿತ, ಅರ್ಜ್. ಅದೇ ಥರ ಪ್ರವೃತ್ತಿ, ನಾವು ಡ್ರೈವ್ ಅಂತ ಹೇಳ್ತೇವೆ, ಪ್ರವೃತ್ತಿ, ಆಸೆ, ಆಕಾಂಕ್ಷೆ, ಅಸ್ಪಿರೇಷನ್ ಅಂತ ಹೇಳ್ತೇವೆ, ಆಕಾಂಕ್ಷೆ, ಪ್ರಯತ್ನ ಅಥವಾ ಅಗತ್ಯತೆಗಳು ಮಾನವರ ನಡವಳಿಕೆಯಲ್ಲಿ ನಿರ್ದೇಶಿಸುವ, ನಿಯಂತ್ರಿಸುವ ಅಥವಾ ವಿವರಿಸುವ ವಿಧಾನವಾಗಿದೆ. ಇದನ್ನು ಪ್ರೇರೇಪಣೆ ಅಂತ ಹೇಳ್ತಾನೆ. ಯಾರು ಹೇಳ್ತಾನೆ? ಮ್ಯಾಕ್ ಫರ್ಲಾಂಡ್ ಹೇಳ್ತಾನೆ. ಅದೊಂದು ತುಡಿತ, ಅದೊಂದು ಪ್ರವೃತ್ತಿ, ಅದು ಆಸೆ, ಆಕಾಂಕ್ಷೆ, ಅದೊಂದು ಪ್ರಯತ್ನ. ಇದನ್ನೇ ಪ್ರೇರೇಪಣೆ ಅಂತ ಹೇಳ್ತಾರೆ. ಒಂಥರ ಆಂತರಿಕ ಇನ್ನರ್ ಫೀಲಿಂಗ್ ಅಂತ ಹೇಳ್ತೇವೆ, ಆಂತರಿಕ ಭಾವನೆಗಳದು. ಮುಂದೆ ಪ್ರೇರೇಪಣೆಯ ಲಕ್ಷಣದ ಕಡೆಗೆ ಹೋಗೋಣ ನಾವು, ಅಥವಾ ಫೀಚರ್ಸ್ ಆಫ್ ಮೋಟಿವೇಶನ್. ಏನು ಫೀಚರ್ಸ್ ಆಫ್ ಮೋಟಿವೇಶನ್? ಇದರ ಮೊದಲ ಲಕ್ಷಣ ಏನು? ಒಂದು ಆಂತರಿಕ ಭಾವನೆ, ಅದೊಂದು ಇನ್ನರ್ ಫೀಲಿಂಗ್. ಅದೊಂದು ಇನ್ನರ್ ಫೀಲಿಂಗ್, ಆಂತರಿಕವಾಗಿ ಬರುವಂಥ ಒಂದು ಭಾವನೆ ಆಗಿದೆ. ಯಾವುದು? ಪ್ರೇರೇಪಣೆಯ ಒಂದು ಲಕ್ಷಣ ಅದು ಆಂತರಿಕವಾಗಿದೆ. ಕೆಲವೊಮ್ಮೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರುವುದಿಲ್ಲ, ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ಸಂತೋಷ ಆಗುತ್ತೆ, ತುಂಬ ಸಂತೋಷ ಆಗ್ತದೆ, ಕೆಲವೊಮ್ಮೆ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಬರುವುದಿಲ್ಲ. ಅದಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ವರ್ತನೆಗಳಿರ್ತದೆ, ಅದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗದೆ. ಯಾಕಂದರೆ ಅದು ಆಂತರಿಕವಾದಂಥ ಸಂತೋಷವಾಗಿರ್ಬೋದು ಅಥವಾ ಆಂತರಿಕವಾದ ದುಃಖ ಇರ್ಬೋದು. ಇದೆಲ್ಲ ಇನ್ನರ್ ಫೀಲಿಂಗ್. ಮೋಟಿವೇಶನ್ ಕೂಡ, ಪ್ರೇರೇಪಣೆ ಕೂಡ ಒಂದು ಇನ್ನರ್ ಫೀಲಿಂಗ್. ಸೆಕೆಂಡ್, ಗುರಿ ನಿರ್ಧರಿಸುವ ನಡವಳಿಕೆ. ಇಲ್ಲಿ ಪ್ರೇರೇಪಣೆ, ಯಾಕೆ ಆ ಪ್ರೇರೇಪಣೆ ನೀಡ್ತಾ ಇದ್ದಾರೆ? ಅಲ್ಲೊಂದು ಟಾರ್ಗೆಟ್ ಇದೆ, ಅಲ್ಲೊಂದು ಗುರಿ ಇದೆ, ಅದನ್ನು ತಲುಪಲಿಕ್ಕೋಸ್ಕರ ಅಲ್ವಾ? ನಿಮ್ಮ ಶಾಲೆಗಳಲ್ಲಿ, ಕಾಲೇಜ್ಗಳೆಲ್ಲ ಆಟೋಟ ಸ್ಪರ್ಧೆಗಳಿರ್ತದೆ. ಒಬ್ಬ ಅಥ್ಲೆಟ್ ಓಡ್ತಾ ಇರ್ತಾನೆ, ನೀವೆಂತ ಮಾಡ್ತೀರಿ? ಓಡುವ ಸಂದರ್ಭದಲ್ಲಿ ಕ್ಲ್ಯಾಪ್ ಹೊಡಿತೀರಿ ಅಲ್ವಾ, ಚಪ್ಪಾಳೆ ಹೊಡಿತೀರಿ. ಯಾಕೆ? ಇನ್ನೂ ಜೋರಾಗಿ ಓಡಲಿ ಅಂತ ಹೇಳ್ಕೊಂಡು. ಯಾಕೆ? ಅವನ ಗುರಿಯನ್ನು ಬೇಗ ತಲುಪಲಿ ಅಂತೇಳಿ. ನೀವು ನಿಮ್ಮ ಮಿತ್ರರ ಹೆಸರನ್ನು ಕರೆದು ಕಮಾನ್ ಅಂತೇಳಿ ಅವ್ರನ್ನ ಓಡಿಸ್ತೀರಿ, ಓಡಿ ಅಂತೇಳಿ. ಇದರಿಂದ ಅವನು ಏನಾಗಿ ತಿಳ್ಕೊಳ್ತಾನೆ, ಓಡುವ ವ್ಯಕ್ತಿ, ಓ ನಾನು ಮುಂದೆ ಇದ್ದೇನೆ, ನನಗೆ ಚಾನ್ಸ್ ಜಾಸ್ತಿ ಇರಬೇಕು, ಹಾಗಾಗಿ ನಮ್ಮ ಮಿತ್ರರು ನನ್ನ ಹೆಸರು ಕರೀತಾ ಇದ್ದಾರೆ, ನನ್ನ ಮಿತ್ರರು ಹಾಗಾಗಿ ನನಗೆ ಚಪ್ಪಾಳೆ ತರ್ತಾ ಇದ್ದಾರೆ. ಇದನ್ನು ಗಮನಿಸಿ ಅವನ ಸ್ಪೀಡ್ ಕೆಲವೊಮ್ಮೆ ಜಾಸ್ತಿ ಆಗುವ ಸಂಭವನೀಯತೆ ಜಾಸ್ತಿ, ಅಧಿಕ. ಹಾಗಾಗಿ ಅವನ ಗುರಿಯನ್ನು ತಲುಪೋದು ಇದೇ ಕೆಲಸ ಮಾಡ್ತದೆ. ಇಲ್ಲಿ ಗುರಿ ನಿರ್ದೇಶಿಸುವಂಥ ನಡವಳಿಕೆ. ಮೂರನೇದು, ಪ್ರೇರೇಪಣೆಯು ಸಕಾರಾತ್ಮಕವಾಗಿರ್ಬೋದು ಅಥವಾ ನಕಾರಾತ್ಮಕವಾಗಿರ್ಬೋದು, ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಪಾಸಿಟಿವ್ ನೆಗೆಟಿವ್ ಬಗ್ಗೆ ನಿಮ್ಗೆ ತಿಳಿದಿದೆ. ಧನಾತ್ಮಕವಾದದ್ದಿರ್ಬೋದು ಅಥವಾ ಋಣಾತ್ಮಕವಾದಂಥ ಪ್ರೇರೇಪಣೆಗೆ ಸಾಧ್ಯ ಇದೆ. ಧನಾತ್ಮಕ ಆದರೆ ಒಳ್ಳೆಯ ಕೆಲಸ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಅಥವಾ ಅವಳಿಗೆ ಅವಾರ್ಡ್ ಕೊಡುವಂಥದ್ದು, ಪ್ರೋತ್ಸಾಹ ನೀಡುವಂಥದ್ದು, ಅಧಿಕ ವೇತನ ಕೊಡುವಂಥದ್ದು,
ಅವರ ಹೆಸರನ್ನು ಪ್ರದರ್ಶನ ಮಾಡೋದು, ಬೇರೆ ಬೇರೆ ರೀತಿಯಲ್ಲಿ ಭಿನ್ನ ಭಿನ್ನ ರೀತಿಯಲ್ಲಿ ನಾವು ಮಾಡ್ಬೋದು. ಅಥವಾ ಬೆಸ್ಟ್ ವರ್ಕರ್ ಎಂಬ ಘೋಷಣೆ ಮಾಡೋದು, ಇದೆಲ್ಲ ಮಾಡ್ಬೋದು. ಇದೆಲ್ಲ ಧನಾತ್ಮಕವಾದ. ಅದೇ ತರಹ ಒಬ್ಬ ನೌಕರ ಸಮಸ್ಯೆಯನ್ನು ಸೃಷ್ಟಿಸ್ತಾ ಇದ್ದರೆ ಅಂತಹ ಸಂದರ್ಭದಲ್ಲಿ ಇದೇ ಮೋಟಿವೇಶನನ್ನು ಕೂಡ ನಾವು ಋಣಾತ್ಮಕವಾಗಿ ಬಳಕೆ ಮಾಡ್ಬೋದು. ಅವನಿಗೆ ಟ್ರಾನ್ಸ್ಫರ್ ಕೊಡುವಂಥ ಕೆಲಸ ಮಾಡೋದು, ವರ್ಗಾವಣೆ ಮಾಡೋದು, ಹಿಂಬಡ್ತಿ ನೀಡುವುದು ಅಥವಾ ಇನ್ನಿತರ ಪನಿಷ್ಮೆಂಟ್ಗಳನ್ನು ಕೊಡುವ ಮುಖಾಂತರ ಇದು ಒಂದು ರೀತಿಯಲ್ಲಿ ನಕಾರಾತ್ಮಕವಾದ ಪ್ರೇರೇಪಣೆಯನ್ನು ಬಳಕೆ ಮಾಡುವ ರೀತಿ. ಇಲ್ಲಿ ಸಕಾರಾತ್ಮಕವಾಗಿ ಅಥವಾ ಧನಾತ್ಮಕವಾಗಿ ಕೂಡ ಅದನ್ನು ಬಳಕೆ ಮಾಡ್ಬೋದು ಮತ್ತು ನಕಾರಾತ್ಮಕವಾಗಿ ಕೂಡ ಬಳಕೆ ಮಾಡ್ಬೋದು ಅಲ್ವಾ. ತರಗತಿಗಳು ಕೆಲವೊಮ್ಮೆ ಸಮಸ್ಯೆ ಸೃಷ್ಟಿಸುವ ವಿದ್ಯಾರ್ಥಿಗಳಿದ್ದರೆ ಸ್ವಲ್ಪ ಹೊತ್ತು 5 ನಿಮಿಷ ನಿಂತ್ಕೋ ಅಂತ ನಿಲ್ಲಿಸ್ಬೋದು. ಸ್ವಲ್ಪ ಮತ್ತೆ ನಾವು ಸರಿಯಾಗೋ ಚಾನ್ಸಸ್ ಇದೆ ಅಲ್ಲಿ. ಆಗ 5 ನಿಮಿಷ ನಿಂತ ಸಂದರ್ಭದಲ್ಲಿ ಎಲ್ಲರೂ ಗಮನಿಸ್ತಾರೆ ಅಂತ ಗೊತ್ತಾಯಿತು, ಇನ್ನು ನಾನು ಪಿಕ್ಲಾಟ ಮಾಡಬಾರ್ದಂತೆ ಅಲ್ಲೇ ಕೂತ್ಕೊಳ್ತಾನೆ. ಅದೇ ಉತ್ತಮ ರೀತಿಯಲ್ಲಿ ವರ್ತಿಸುವ ವಿದ್ಯಾರ್ಥಿ, ಎಲ್ಲ ಪ್ರಶ್ನೆಗಳಿಗೂ ಸರಿಯಾದ ಉತ್ತರ ನೀಡುವ ವಿದ್ಯಾರ್ಥಿಯನ್ನು ನಾವು ವೆರಿ ಗುಡ್ ಬಾಯ್ ಅಂತ ಹೇಳಿ ಅವನ್ನು ಹೊಗಳ್ತೇವೆ. ಇದು ಕೂಡ ಇಲ್ಲಿ ಪ್ರೇರೇಪಣೆಯ ಒಂದು ಭಾಗನೇ. 4 ಸಂಕೀರ್ಣ ಪ್ರಕ್ರಿಯೆಯಾಗಿದೆ. ಯಾಕಂದರೆ ಇಟ್ಸ್ ಎ ಕಾಂಪ್ಲೆಕ್ಸ್ ಆಕ್ಟಿವಿಟಿ, ಒಂದು ಕಾಂಪ್ಲೆಕ್ಸ್ ಪ್ರೋಸೆಸ್. ಯಾವುದು? ಪ್ರೇರೇಪಣೆ. ಅದು ಸಂಕೀರ್ಣ, ಅದು ಸುಲಭದ ಕೆಲಸ ಅಲ್ಲ. ಯಾಕಂದರೆ ಭಿನ್ನ ಭಿನ್ನ ಮನಸ್ಥಿತಿಯ ಜನರಿರ್ತಾರೆ, ಭಿನ್ನ ಭಿನ್ನ ನಿರೀಕ್ಷೆಗಳಿರ್ತದೆ, ಅವರ ಗ್ರಹಿಕೆಗಳೇ ಭಿನ್ನವಾಗಿದೆ, ಅವರ ಪ್ರತಿಕ್ರಿಯೆ ಮತ್ತೂ ಭಿನ್ನವಾಗಿದೆ. ಹಾಗಾಗಿ ಇದೊಂದು ಕಾಂಪ್ಲೆಕ್ಸ್, ಇದೊಂದು ಕ್ಲಿಷ್ಟ, ಇದೊಂದು ಸಂಕೀರ್ಣ ಪ್ರಕ್ರಿಯೆ. ಅಷ್ಟು ಸುಲಭ ಆಗಲ್ಲ. ನೀವೇನೋ ತಿಳ್ಕೊಂಡ್ರಿ, ನೀವು ಏನೋ ಹೇಳ್ತೀರಿ, ಅದನ್ನು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ವಿದ್ಯಾರ್ಥಿ ಸಮೂಹ ಇರ್ಬೋದು. ಅದೇ ತರಹ ವ್ಯವಸ್ಥಾಪಕ ಏನು ಹೇಳ್ತಾನೆ ಅದನ್ನು ಇನ್ನೊಂದು ಒಪೋಸಿಟ್ ಡೈರೆಕ್ಷನಲ್ಲಿ ಅರ್ಥ ಮಾಡಿಕೊಳ್ಳುವಂತಹ ನೌಕರ ವರ್ಗವೂ ಇರ್ತದೆ. ನೀವು ಏನೋ ಒಳ್ಳೆಯದನ್ನು ಬಯಸಿ ಮಾಡಿದ್ರು ಕೆಲವೊಮ್ಮೆ ಅಥವಾ ಹೇಳಿದ್ರು ಅದು ಕೆಟ್ಟದಾಗಿ ಪರಿವರ್ತನೆ ಆಗ್ಬೋದು. ಯಾಕಂದರೆ ಅದನ್ನು ತಗೊಳ್ಳುವಂತಹ ಮನಸ್ಥಿತಿ ಯಾವುದಂತ ಕೇಳಿದರೆ ಅದು ಕಾರ್ಮಿಕ ವರ್ಗವಾಗಿರ್ತದೆ, ಶ್ರಮಿಕ ವರ್ಗವಾಗಿರ್ತದೆ. ಹಾಗಾಗಿ ಇಲ್ಲಿ ಇದು ಒಂದು ಸುಲಭದ ಕೆಲಸ ಅಲ್ಲ, ಅಷ್ಟು ಸುಲಭ ಅಲ್ಲ. ಯಾಕಂದರೆ ಇದೊಂದು ಸಂಕೀರ್ಣ ಪ್ರಕ್ರಿಯೆಯಾಗಿದೆ. ಹಾಗಾಗಿ ಸರಿಯಾಗಿ ನಾವು ಯಾರನ್ನು ಪ್ರೇರೇಪಣೆ ಮಾಡ್ತಾ ಇದ್ದೇವೆ, ಅವರ ಅಗತ್ಯತೆಗಳೇನು ಎಂಬುದು ನಮಗೆ ತಿಳಿದಿಲ್ಲದೆ ನಾವು ಅವರನ್ನು ಪ್ರೇರೇಪಣೆ ಮಾಡಲು ಕಷ್ಟ ಆಗ್ತದೆ. ಮೊದಲು ಅವರ ಅಗತ್ಯವನ್ನು ತಿಳಿದು ನಂತರ ಅವರಿಗೆ ನಾವು ಪ್ರೇರೇಪಣೆ ಮಾಡುವಂಥ ಕೆಲಸ ನಡೆಸಬೇಕಾಗತ್ತೆ. ಮುಂದೆ ಪ್ರೇರೇಪಣೆಯ ಪ್ರಾಮುಖ್ಯತೆ ಬಗ್ಗೆ ಬರೋಣ. ನಾವೀಗಾಗಲೇ ಪ್ರೇರೇಪಣೆಯ ಫೀಚರ್ಸ್, ಲಕ್ಷಣ ಕಲಿತೆವು. ಮುಂದಿನ ಹೆಜ್ಜೆ ನಮ್ಮದು ಪ್ರೇರೇಪಣೆಯ ಪ್ರಾಮುಖ್ಯತೆ. ಯಾಕೆ ಬೇಕು, ಯಾಕೆ ಇದು ಅಗತ್ಯ, ಯಾಕೆ ಇದು ಇಂಪಾರ್ಟೆಂಟ್. ಮೊದಲು ಫಸ್ಟ್ ಒನ್, ನೌಕರರ ಹಾಗೂ ಸಂಸ್ಥೆಯ ಕಾರ್ಯನಿರ್ವಹಣೆ ಮಟ್ಟವನ್ನು ಸುಧಾರಿಸಲು. ಪ್ರತಿ ಸಂದರ್ಭದಲ್ಲೂ ಕೂಡ ಸಂಸ್ಥೆ ಯಾವತ್ತು ಬಯಕೆ ಮಾಡೋದಂಥದ್ದು ಅಧಿಕ ಉತ್ಪನ್ನ, ಅಧಿಕ ಲಾಭ. ಎಷ್ಟೇ ಸಿಗಲಿ, ಇನ್ನೂ ಎಷ್ಟು, ಇನ್ನೂ ಬೇಕು. ನಮಗೂ ಹಾಗೆ, ವ್ಯಕ್ತಿಗೆ ಆದರೂ ಅಷ್ಟೇ, ಎಷ್ಟೇ ಇರಲಿ ಇನ್ನೇನು ಮುಂದೇನಿದೆ. ಯಾಕಂದರೆ ನಾವು ಹುಡುಕಾಟದಲ್ಲೇ ಇರ್ತೇವೆ. ಇಂತಹ ಮನಸ್ಥಿತಿ ಇರುವ ಮನುಷ್ಯರಲ್ಲಿ, ನೌಕರರಿರಲಿ ಅಥವಾ ಕಾರ್ಮಿಕರಿರಲಿ, ಇಂಥವರನ್ನು ಇಟ್ಕೊಂಡು ಸಂಸ್ಥೆ ಯಾವುದನ್ನು ತನ್ನ ನಿರ್ವಹಣೆ ಮಟ್ಟವನ್ನು ಕೂಡ ಸುಧಾರಿಸಬೇಕಾಗುತ್ತೆ. ನಿರ್ವಹಣಾ ಮಟ್ಟವನ್ನು ಸುಧಾರಿಸಬೇಕಾದ್ರೆ ಪ್ರೇರೇಪಣೆಯನ್ನು ಬಳಕೆ ಮಾಡಬೇಕಾಗತ್ತೆ. ಅವರಿಗೆ ಬೇಕಾದಂತಹ ಯಾವ ಅವರವರ ಇಚ್ಛೆಗಳಿರ್ತದೆ. ಮುಂಬಡ್ತಿ ಇರ್ಬೋದು, ಅಧಿಕ ವೇತನ ಇರ್ಬೋದು, ಅಥವಾ ಅವರ ತುಟ್ಟಿ ಭತ್ಯೆಯನ್ನು ಜಾಸ್ತಿ ಕೊಡೋದಿರ್ಬೋದು. ಈ ಎಲ್ಲ ರೀತಿಯಲ್ಲಿ ಅವರನ್ನು ಪ್ರೋತ್ಸಾಹ ಮಾಡುವ ಈ ಪ್ರಕ್ರಿಯೆ ಬಹಳ ಅಗತ್ಯ. ಇಲ್ಲದಿದ್ದರೆ ಸಂಸ್ಥೆ ನಿಂತ ನೀರಾಗ್ಬೋದು. ಅಲ್ಲದಿದ್ದರೆ ಸಂಸ್ಥೆ ದಿನ ಕಳೆದಂತೆ ಸಂಸ್ಥೆ ಲಾಭವನ್ನು ಕಳ್ಕೊಂಡು ನಷ್ಟದ ಕಡೆಗೆ ತಿರುಗ್ತಾ ಹೋಗ್ಬೋದು. ಯಾವಾಗ ಪ್ರೇರೇಪಣೆಯಿಂದ ಮುಖಾಂತರ ಸಂಸ್ಥೆಯ ನೌಕರರಿಗೆ ನಾವು ಪ್ರೋತ್ಸಾಹ ನೀಡ್ತಾ ಹೋಗ್ತೇವೆ, ಸಂಸ್ಥೆಯ ನಿರ್ವಹಣೆ ಮಟ್ಟ ಕೂಡ ಸುಧಾರಿಸ್ತೇವೆ. ಎರಡನೇದು, ನಕಾರಾತ್ಮಕ ಮನೋಭಾವವನ್ನು ಸಕಾರಾತ್ಮಕ ಮನೋಭಾವಕ್ಕೆ ಪರಿವರ್ತಿಸಲು. ಬಹಳಷ್ಟು ಮನೋಭಾವದ ವ್ಯಕ್ತಿಗಳು ನಾವು ಗಮನಿಸಿದ್ದೇವೆ. ನಕಾರಾತ್ಮಕ ಅಂತ ಹೇಳಿದರೆ ನಡವಳಿಕೆಯಲ್ಲಿ ನೀವು ನೋಡಿದ್ದೀರಿ, ನಾನು ಎಷ್ಟೇ ದುಡಿದರೂ
ನನಗೆ ಪ್ರಮೋಷನ್ ಇಲ್ಲ, ನನಗೆ ಮುಂಬಡ್ತಿ ಇಲ್ಲ, ನಾನು ಎಷ್ಟೇ ದುಡಿದರೂ ನನ್ನ ವೇತನದಲ್ಲಿ ಯಾವುದೇ ವ್ಯತ್ಯಾಸವಾಗುವುದಿಲ್ಲ, ವೇಸ್ಟ್. ಅಂತಹ ವ್ಯಕ್ತಿಗೆ ಅವರನ್ನು ಸಕಾರಾತ್ಮಕ ದಿಕ್ಕಿಗೆ ತರಬೇಕಿದ್ರೆ, ಸಕಾರಾತ್ಮಕ ಮನೋಭಾವವಾಗಿ ಪರಿವರ್ತಿಸಬೇಕಿದ್ರೆ ಏನು ಮಾಡಬೇಕು? ಬಹಳ ಸಿಂಪಲ್ ಆನ್ಸರ್ ನಿಮಗೆ ಕೊಡ್ಬೋದು. ಎಂತ? ಅವನಿಗೊಂದು ವೇತನ ಕೊಡುವಂಥದ್ದು, ಅವನ ವೇತನ ಶ್ರೇಣಿಯಲ್ಲಿ ಅಧಿಕಗೊಳಿಸುವುದು, ಅಥವಾ ಅವನಿಗೆ ಬೇಕಾದ ತುಟ್ಟಿ ಭತ್ಯೆಯನ್ನು ಅಧಿಕ ಕೊಡುವುದು, ಅದರೊಂದಿಗೆ ಅವನಿಗೆ ಇತರ ಸವಲತ್ತುಗಳನ್ನು ಕೊಡುವಂಥ ಕೆಲಸ ಮಾಡೋದು, ಅವನ ಸಮಸ್ಯೆಗೆ ಸ್ಪಂದಿಸುವುದು. ಅಂತಿಮವಾಗಿ ಹೇಳಬೇಕಿದ್ರೆ ಸಮಸ್ಯೆಗೆ ಸ್ಪಂದಿಸುವಂಥ ಕೆಲಸ. ಎಲ್ಲವೂ ಕೂಡ ಹಣಕಾಸಿನಿಂದ ನಡೆಯೋದಿಲ್ಲ, ಭಾಳಷ್ಟು ಹಣಕಾಸೇತರ ಉತ್ತೇಜಕಗಳಿದೆ, ಅವುಗಳನ್ನು ನೀಡಿ ಕೂಡ ಅವನನ್ನು ಆ ಕೆಲಸದ ಕಡೆಗೆ ಗಮನ ಕೊಡುವಂತೆ ಮಾಡಬೇಕಾಗುತ್ತೆ. ಈ ಕೆಲಸವನ್ನು ಮಾಡಬೇಕಿದ್ರೆ ಪ್ರೇರೇಪಣೆಯ ಅಗತ್ಯತೆ ಭಾಳಷ್ಟು ಇದೆ. ಇಂಥ ಸಂದರ್ಭದಲ್ಲಿ ಹೀಗೆ ನಾವು ಯಾವಾಗ ಅವನ ಸಕಾರಾತ್ಮಕ ಮನೋಭಾವಕ್ಕೆ ಪರಿವರ್ತನೆ ಆಗ್ತಾನೆ, ಆಗ ಸಂಸ್ಥೆಯ ಸಾಂಘಿಕ ಉದ್ದೇಶ ಕೂಡ ಫುಲ್ಫಿಲ್ ಆಗ್ತದೆ, ನೆರವೇರ್ತದೆ. ಮೂರನೇ ಪ್ರಾಮುಖ್ಯತೆ, ಉದ್ಯೋಗಿ ಬದಲಾವಣೆಯನ್ನು ಕಡಿಮೆಗೊಳಿಸಬಹುದು. ನೀವು ಲೇಬರ್ ಟರ್ನ್ ಓವರ್ ಅಂತ ಕೇಳ್ತೀರಿ. ಉದ್ಯೋಗಿ ಬದಲಾವಣೆ, ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ 10 ತಿಂಗಳಿಗೆ ಒಂದು ಸಂಸ್ಥೆಯಲ್ಲಿರ್ತಾನೆ, ನೆಕ್ಸ್ಟ್ ತಿಂಗಳು ಇನ್ನೊಂದು ಸಂಸ್ಥೆಗೆ ಹಾರಿ ಹೋಗ್ತಾನೆ, ಯಾಕಂದರೆ ಅಲ್ಲಿ ಉತ್ತಮ ವೇತನ ಇದೆ, ಉತ್ತಮ ಸವಲತ್ತುಗಳಿದೆ ಅಂತ ಹೋಗ್ತಾರೆ. ಇದು ಸಂಸ್ಥೆಗೆ ಬಹಳಷ್ಟು ನಷ್ಟವನ್ನು ಉಂಟು ಮಾಡ್ತಕ್ಕಲ್ಲ. ನೋಡಿ, ಒಬ್ಬ ನೌಕರನಿಗೆ ಸುಮಾರು 6 ತಿಂಗಳು ಒಂದು ಸಂಸ್ಥೆ ತರಬೇತಿಯನ್ನು ನೀಡಿ ಅವನನ್ನು ಸಂಸ್ಥೆಗೆ ತಂದು ಕೆಲಸಕ್ಕೆ ಆರಂಭಿಸುವ ಸಂದರ್ಭದಲ್ಲಿ ಆದ ಕಷ್ಟ ನಷ್ಟಗಳು ಎಲ್ಲವನ್ನು ಸಂಸ್ಥೆ ಭರಿಸಿರ್ತದೆ. ಆ ವ್ಯಕ್ತಿ 2 ತಿಂಗಳಲ್ಲಿ ಅಥವಾ 1 ತಿಂಗಳ ಈ ಸಂಸ್ಥೆಯನ್ನು ಬಿಟ್ಟು ಇನ್ನೊಂದು ಸಂಸ್ಥೆಗೆ ಹೋದ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಕೇಳಿದರೆ, ಒಂದು ಸಂಸ್ಥೆ ಗುಟ್ಟು ಸೀಕ್ರೆಸಿ ಹೊರಗೋಗುತ್ತೆ. ಸೀಕ್ರೆಸಿ ಹೊರಗೋಗೋದು ಮಾತ್ರ ಅಲ್ಲ, ಈತನಿಗೆ ಕೊಟ್ಟ 6 ತಿಂಗಳ ತರಬೇತಿ ಫುಲ್ ವೇಸ್ಟ್ ಆಯಿತು. ಇನ್ನು ಹೊಸ ಹಬ್ಬವನ್ನು ಆಯ್ಕೆ ಮಾಡಬೇಕು, ಅಲ್ಲೂ ಪುನಃ ಒಂದು ಅಡಿಷನಲ್ ಖರ್ಚು ಸ್ಟಾರ್ಟ್ ಆಗ್ತದೆ. ಆಯ್ಕೆ ಮಾಡೋದು ಮಾತ್ರ ಅಲ್ಲ, ಪುನಃ ಅವನಿಗೆ ತರಬೇತಿ ನೀಡಬೇಕಾಗತ್ತೆ. ಸಂಸ್ಥೆಯ ಕೆಲಸ, ಸಂಸ್ಥೆಯ ದುಡಿಮೆ, ಸಂಸ್ಥೆಯ ಶ್ರಮ ತರಬೇತಿ ನೀಡುವುದರಲ್ಲೇ ಇರ್ತದೆ. ಹಾಗಾಗಿ ಇಲ್ಲಿ ನೌಕರರ ಟರ್ನ್ ಓವರ್, ವರ್ಕರ್ಸ್ ಟರ್ನ್ ಓವರ್ ಅಥವಾ ಉದ್ಯೋಗಿಗಳ ಬದಲಾವಣೆಯನ್ನು ನಾವು ಕಡಿಮೆಗೊಳಿಸಬೇಕು. ಉದ್ಯೋಗ ಬದಲಾವಣೆ ಕಡಿಮೆಯಾದಂತೆ ಸಂಸ್ಥೆಗೆ ಲಾಭ ಅಧಿಕವಾಗಿರ್ತದೆ. ವರ್ಕರ್ ಇವತ್ತೊಬ್ಬ ಬರೋದು, ನೀವು ಕಲ್ತಿದ್ದೀರಿ, ಜಾಯಿಂಟ್ ಸ್ಟಾಕ್ ಕಂಪನಿ ಹೇಳ್ತಾರೆ ಪರ್ಸನ್ ಮೇ ಕಮ್ ಪರ್ಸನ್ ಮೇ ಗೋ, ವ್ಯಕ್ತಿಗಳು ಬರ್ತಾರೆ, ವ್ಯಕ್ತಿಗಳು ಹೋಗ್ತಾ ಇರ್ತಾರೆ ಅಂತೇಳಿ. ಆದರೆ ಇಲ್ಲಿ ಒಬ್ಬ ವ್ಯಕ್ತಿಗಳು ಬರೋದು, ಒಬ್ಬ ನೌಕರ ಬರೋದು, ನಾಳೆ ಬಿಟ್ಟು ಹೋಗೋದಂತ ಇಂಥ ಸಂದರ್ಭಗಳು ಬಂದರೆ ಸಂಸ್ಥೆ ಇಮೇಜ್ ಕೂಡ ಕಡಿಮೆ ಆಗುತ್ತೆ, ಸಂಸ್ಥೆಗೆ ನಷ್ಟವನ್ನು ಕೂಡ ಉಂಟು ಮಾಡ್ತದೆ. ಮುಂದೆ 4ನೇದು, ಗೈರು ಹಾಜರಾಗುವಿಕೆಯನ್ನು ತಗ್ಗಿಸ್ತದೆ. ಯಾವಾಗ ಉತ್ತಮ ರೀತಿಯಲ್ಲಿ ಪ್ರೇರಣೆ ನೀಡ್ತೀರಿ ನೀವು, ಯಾವಾಗ ಉತ್ತಮ ರೀತಿಯ ಪ್ರೇರೇಪಣೆ ಕೊಡ್ತೀನಿ ಅವರಿಗೆ, ಅಂತಹ ಸಂದರ್ಭದಲ್ಲಿ ಅಲ್ಲಿರುವ ನೌಕರರು ರಜೆ ತಗೊಳ್ಳಿಕ್ಕೆ ಸಿದ್ಧರಿರುವುದಿಲ್ಲ. ಒಂದು ದಿನ ಕೂಡ ಸಂಸ್ಥೆಯನ್ನು ಬಿಟ್ಟು ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಸಿದ್ಧರಿಲ್ಲ. ಯಾಕಂತ ಕೇಳಿದರೆ ಅಲ್ಲಿ ಅಂಥ ವಾತಾವರಣ ಸೃಷ್ಟಿಯಾಗಿದೆ. ನಮಗೆ ಪ್ರೇರೇಪಣೆ ನೀಡುವಂಥ ವ್ಯವಸ್ಥಾಪಕರಿರ್ಬೋದು, ನಮ್ಮಲ್ಲಿ ಕೆಲಸ ಮಾಡುವಂಥ ಸಂಗಡಿಗರಿರ್ಬೋದು, ಇವರೆಲ್ಲ ಉತ್ತಮ ರೀತಿಯ ವರ್ತನೆ ಏನು ಮಾಡ್ತಾರೆ ಅಂತ ಕೇಳಿದರೆ, ಪ್ರತಿಯೊಬ್ಬ ನೌಕರ ತಮ್ಮ ರಜೆಯನ್ನು ಕಡಿಮೆ, ಯಾಕಂದರೆ ರಜೆ ಸಾಧಾರಣ ರಜೆಗಳ ಅವಶ್ಯಕತೆ ಇರ್ತದೆ, ಅನಾವಶ್ಯಕ ರಜೆಗಳನ್ನು ಹಾಕದೆ ಪ್ರತಿನಿತ್ಯ ಕೂಡ ಸಂಸ್ಥೆಯಲ್ಲಿ ದುಡಿಬೇಕೆಂಬ ಹಂಬಲದಿಂದ ಬರ್ತಾನೆ ಅವ. ಯಾಕಂದರೆ ಅಲ್ಲಿ ಸಂತೋಷ ಇದೆ, ನೆಮ್ಮದಿ ಇದೆ. ನಾವು ಹೇಳ್ತೇವೆ ಮಾನಿಟರಿ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಂಡ್ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್. ಒಬ್ಬ ವ್ಯಕ್ತಿಗೆ ಎರಡೂ ಬೇಕಾಗುತ್ತೆ. ಅವನು ಮಾಡುವ ಕೆಲಸದಲ್ಲಿ ಅವನಿಗೆ ತೃಪ್ತಿ ಇರಬೇಕಾಗುತ್ತೆ, ಅದರೊಟ್ಟಿಗೆ ಹಣಕಾಸಿನ ತೃಪ್ತಿಕೊಂಡು ಬಯಸ್ತಾನೆ. ಕೆಲಸದಕ್ಕೆ ಅಷ್ಟು ಹಣವನ್ನು ಕೂಡ, ಅಷ್ಟು ಅಮೌಂಟ್ ನಾನು ಗಳಿಸಬೇಕಂತ ಇರ್ತಾವಂತೆ. ಕೇವಲ ಹಣದಿಂದ ಏನಾಗಲ್ಲ. ಇಂತಹ ಸಂದರ್ಭದಲ್ಲಿ ಅವನಿಗೆ ಆ ಹುದ್ದೆಯಲ್ಲಿ ತೃಪ್ತಿ ಇಲ್ಲದಿದ್ದರೆ, ಯಾಕಂದರೆ ಅಲ್ಲಿ ಯಾವುದೇ ರೀತಿಯ ಪ್ರೇರೇಪಣೆ ನೀಡುವಂಥ ವ್ಯಕ್ತಿಗಳಿಲ್ಲದ್ರೆ, ಯಾವುದೇ ರೀತಿಯಂತಹ ಒಂದು ಉನ್ನತ ಹಂತಕ್ಕೆ ಹೋಗುವಂಥ ಯಾವುದೇ ಅವಕಾಶಗಳಿಲ್ಲದಿದ್ದರೆ, ಅಲ್ಲಿ ಅಂತಹ ಸಂದರ್ಭದಲ್ಲಿ ಆ ನೌಕರ ಬೇಸರದಿಂದ ರಜೆಯನ್ನು ಜಾಸ್ತಿ ಅಥವಾ ಅಧಿಕವಾಗಿ ರಜೆಯನ್ನು ಬಳಕೆ ಮಾಡುವ ಸಂದರ್ಭಗಳು ಜಾಸ್ತಿ. ಅಧಿಕ ರಜೆ ಆದರೆ ನಿಮ್ಗೆ ಗೊತ್ತಿದೆ, ಕೆಲಸ ಮಾಡದಿದ್ದರೂ ಕೂಡ ಸಂಸ್ಥೆಯ ಒಂದು ವೇಳೆ ಅಲ್ಲಿ ನಮ್ಮ ಡಿವಿಷನ್ ಆಫ್ ಲೇಬರ್ ಅನ್ನು ಬಳಕೆ ಮಾಡುವ ಸಂಸ್ಥೆ ಆಗಿದ್ದರೆ, ಒಬ್ಬ ನೌಕರ ಬರದಿದ್ದರೆ ಅವತ್ತಿನ ಕೆಲಸ ಕೂಡ ನಿಂತು ಹೋಗುವಂಥ ಸನ್ನಿವೇಶಗಳು ಅಧಿಕವಾಗಿದೆ. ಮುಂದೆ ಬದಲಾವಣೆಗಳನ್ನು ಸುಲಲಿತವಾಗಿ ಅಳವಡಿಸಿಕೊಳ್ಳೋದು. ಬದಲಾವಣೆಯನ್ನು
ಸುಲಲಿತವಾಗಿ ಅಳವಡಿಸ್ಕೊಳ್ಳೋದು. ಪೀಪಲ್ ಆರ್ ರಿಲಕ್ಟೆಂಟ್ ಟು ಚೇಂಜ್. ಜನರು ಬದಲಾವಣೆಗೆ ಒಗ್ಗಿಕೊಳ್ಳಿಕ್ಕೆ ಸಿದ್ಧರಿಲ್ಲ. ಯಾಕಂದರೆ ನಾವು ಬಹಳಷ್ಟು ವರ್ಷಗಳು ಇದೇ ಥರ ನಡ್ಕೊಂಡು ಬಂದಿದ್ದೇವೆ, ಇದೇ ಥರ ಹೋಗಬೇಕು ಎಂಬುದು ನಮ್ಮ ಅನಿಸಿಕೆ. ಅದು ಬದಲಾಗಬಾರ್ದು, ಬದಲಾಗಲಿಕ್ಕೆ ನಾವು ರೆಡಿ ಇಲ್ಲ ಅಂತೇಳಿ ಇಂತಹ ಮನಸ್ಥಿತಿ ಇರುವಂಥ ನೌಕರರು ಸಂಸ್ಥೆಗಳಲ್ಲೂ ಇರ್ತಾರೆ. ಅಂಥವ್ರನ್ನ ಬದಲಾವಣೆ ಮಾಡಬೇಕಿದ್ರೆ ಅವರನ್ನು ನಾವು ಪ್ರೇರೇಪಣೆಗೊಳಿಸಬೇಕಾಗತ್ತೆ. ಯಾಕೆ ನೀವು ಬದಲಾಗಬೇಕು, ನೀವು ಬದಲಾದರೆ ಆಗುವಂಥ ಲಾಭ ಏನು ಎಂಬುದು ತೋರಿಸಿಕೊಡುವಂಥ ಕೆಲಸ ಆಗಬೇಕಾಗತ್ತೆ. ಆ ಕೆಲಸವನ್ನು ಪ್ರೇರೇಪಣೆ ಮಾಡಬೇಕಾಗುತ್ತೆ. ನಾವು ಬದಲಾಗ್ತೇವೆ, ಆಫ್ಟರ್ ಎಲ್ಲ ಬದಲಾವಣೆ ಆದ ನಂತರ ಅಲ್ಟಿಮೇಟ್ ನಾವು ಏನು ಗಳಿಸ್ತೇವೆ ಎಂದು ಅವ್ರಿಗಿರುತ್ತೆ. ಬದಲಾವಣೆ ಆಗುವುದರಿಂದ ಆಗುವಂಥ ಲಾಭ, ಬದಲಾವಣೆ ಆಗದಿರುವುದರಿಂದ ಆಗುವಂಥ ನಷ್ಟವನ್ನು ಅವರಿಗೆ ತಿಳಿಯಪಡಿಸೋ ಕೆಲಸ ಆಗಬೇಕಾಗುತ್ತೆ. ಈ ಸಂದರ್ಭದಲ್ಲಿ ನಾವು ಅದರೊಂದಿಗೆ ಈ ಪ್ರೇರೇಪಣೆಯನ್ನು ಕೂಡ ಬಳಕೆ ಮಾಡಬೇಕಾಗುತ್ತೆ. ಅದು ಹಣಕಾಸಿದ್ದಿರ್ಬೋದು ಅಥವಾ ಹಣಕಾಸೇತರ ಉತ್ತೇಜಕಗಳಿರ್ಬೋದು, ಇದನ್ನು ಬಳಕೆ ಮಾಡುವಂಥದ್ದು. ವಿದ್ಯಾರ್ಥಿಗಳೇ, ನಾವು ಪ್ರೇರೇಪಣೆಯ ಪ್ರಾಮುಖ್ಯತೆಯನ್ನು ತಿಳಿದೆವು. ಈಗ ಮುಂದೆ ನಾವು ಪ್ರೇರೇಪಣೆಯ ಪ್ರಕ್ರಿಯೆ ಬಗ್ಗೆ ತಿಳಿಯೋಣ. ಏನು ಪ್ರೇರೇಪಣೆ ಪ್ರೋಸೆಸ್? ಪ್ರೇರೇಪಣೆ ಪ್ರಕ್ರಿಯೆಯು ಅಸಂತೃಪ್ತ ಅಗತ್ಯತೆಯಿಂದ ಆರಂಭ ಆಗುತ್ತೆ. ಎಲ್ಲಿಂದ? ಅಸಂತೃಪ್ತ ಅಗತ್ಯತೆಯಿಂದ. ಇನ್ನೂ ತೃಪ್ತಿಯಾಗದಂತಹ ಅಗತ್ಯತೆ ಅಥವಾ ಅನ್ಸ್ಯಾಟಿಸ್ಫೈಡ್ ನೀಡ್. ಮುಂದೆ ಈ ಅತೃಪ್ತಿ ನಮ್ಮನ್ನು ಒತ್ತಡದಲ್ಲಿ ತಳ್ತದೆ, ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಅದಾಗಲಿಲ್ಲ, ಒತ್ತಡದಿಂದ ನಂತರ ಈ ಒತ್ತಡ ಪ್ರವೃತ್ತಿಗಳು ಕಡೆದೊರಗುತ್ತೆ. ನಮ್ಮ ಪ್ರವೃತ್ತಿ ಡ್ರೈವ್ಸ್ ಅಂತ ಹೇಳ್ತಾರೆ. ಮುಂದೆ ಇದು ಹುಡುಕಾಟದ ನಡವಳಿಕೆ. ಹಾಗೆ ನಂತರದ ಹಂತ, ಒಮ್ಮೆ ಹುಡುಕಾಟ ನಡೆದ ನಂತರ ನಮಗೆ ಬೇಕಾದ ಸಿಕ್ಕಿದ ತಕ್ಷಣ, ಪಡ್ಕೊಂಡ ತಕ್ಷಣ ಆ ಪೂರೈಸಿದ ಅಗತ್ಯತೆ ನಮಗೆ ಅಥವಾ ಸ್ಯಾಟಿಸ್ಫೈಡ್ ನೀಡ್ ಯಾವಾಗ ತೃಪ್ತಿ ಆಗುತ್ತೋ ಆಗ ಒತ್ತಡದಲ್ಲಿ ಇಳಿಕೆ ಆಗುತ್ತೆ. ಈ ಪ್ರಕ್ರಿಯೆಯನ್ನು ನಾನು ಒಂದು ಉದಾಹರಣೆ ಮುಖಾಂತರ ವಿವರಿಸ್ತೇನೆ. ಫಾರ್ ಎಕ್ಸಾಂಪಲ್, ಕೊರೋನಾ ಮಾರಕ ರೋಗ. ಅಸಂತೃಪ್ತ ಅಗತ್ಯತೆ ವೈದ್ಯ ಲೋಕದವರೆಲ್ಲರಿಗೂ ಬಯಸ್ತಾ ಇದ್ದಾರೆ. ಜಗತ್ತಿನ ಸರ್ವ ಜನರು ಅಂತ ಹೇಳ್ಬೋದು. ನಮಗೇನು ಬೇಕು? ಕೊರೋನಾ ಮಾರಕ ರೋಗಕ್ಕೆ ಔಷಧಿ ಅವಶ್ಯಕತೆ ಇದೆ. ಜನೆಲ್ಲ ಒತ್ತಡದಲ್ಲಿದ್ದಾರೆ, ಟೆನ್ಷನಲ್ಲಿ. ಏನಾಗ್ತದೋ, ಕೊರೋನಾ ಬಂದರೆ ಏನಾಗ್ತದೋ, ಅದಕ್ಕೆ ಬೇಕಾದಂಥ ಔಷಧಿಗಳಿಲ್ಲ, ಮುಂದೇನು 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 ಎಂಬ ಟೆನ್ಷನಲ್ಲಿ ಪ್ರತಿಯೊಬ್ಬರು. ಅದು ಸಾಮಾನ್ಯ ಜನರು ಮತ್ತು ವೈದ್ಯ ಲೋಕ. ಈ ಟೆನ್ಷನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿ ಅವರ ಪ್ರವೃತ್ತಿಗಳಲ್ಲೆಲ್ಲ ಬದಲಾವಣೆ ಆಗ್ತಾ ಹೋಗ್ತದೆ. ನಾವು ಮಾಸ್ಕ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದೆವು, ಅಷ್ಟು ಮಾತ್ರವ? ಕೈಗಳಿಗೆ ಗ್ಲೌಸ್, ಮಾಸ್ಕ್, ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು, ಸೋಷಿಯಲ್ ಡಿಸ್ಟೆನ್ಸ್. ಮನುಷ್ಯ ಅಂತ ನಾವು ಹೇಳ್ತೇವೆ ಸಂಘಜೀವಿ, ಸೋಷಿಯಲ್ ಎನಿಮಲ್ ಅಂತ ಹೇಳಿದ ನಾವು ಈಗಂತ ಹೇಳ್ತೇವೆ. ಒಂದು ಕಾಲದಲ್ಲಿ ನಾವು ಹೇಳ್ತಾ ಇದ್ದೆವು ನಾವು ಒಟ್ಟು ಸೇರಬೇಕು, ನಾವು ಮಿಂಗಲಾಗಬೇಕು, ನಾವು ಹತ್ತಿರ ಇರಬೇಕು ಅಂತ ಹೇಳಿದ ಮನುಷ್ಯರೇ ಈಗ ನಾವು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ನಾವು ಅಂತರ ಕಾಪಾಡಬೇಕು. ನಮ್ಮ ಪ್ರವೃತ್ತಿಗಳಲ್ಲಿ ಬದಲಾವಣೆ ಆಯಿತು. ಅಲ್ಲಿಗೆ ನಿಲ್ಲುವುದಿಲ್ಲ, ಮುಂದೆ ಹುಡುಕಾಟದ ನಡವಳಿಕೆ. ಏನು ಮಾಡೋದು ಇದಕ್ಕೆ? ಈಗ ಪರಿಹಾರ ಎಲ್ಲ ಲ್ಯಾಬೊರೇಟರಿಗಳಲ್ಲಿ ಸಂಶೋಧನೆಗಳು ಆರಂಭ ಆದವು. ಶಕ್ತಿ ಮೀರಿ ಪ್ರಯತ್ನಿಸಲು ವೈದ್ಯ ಲೋಕ. ಇನ್ನೂ ಔಷಧಿ ಸಿಕ್ಕಿಲ್ಲ. ಯಾವಾಗ ಔಷಧಿ ಸಿಗ್ತದೆ ಆಗ ಪೂರೈಸಿದ ನಮ್ಮ ಕೊರೋನಾ ರೋಗಕ್ಕೆ ಪರಿಹಾರವಾಯಿತು, ಔಷಧ ದೊರೆಯಿತು. ಅಂತಿಮವಾಗಿ ಏನಾಗ್ತದೆ? ಇಡೀ ವಿಶ್ವದ ಒತ್ತಡ ಇಳಿಕೆ ಆಗ್ತದೆ. ವಿಶ್ವದ ಎಲ್ಲ ಜನರ, ವೈದ್ಯರಿರಲಿ ಸಾಮಾನ್ಯ ಜನರಿ, ಇವರೆಲ್ಲರ ಒತ್ತಡ ಇಳಿಕೆ ಆಗುತ್ತೆ. ಇದೇ ರೀತಿಯಲ್ಲಿ ಈ ಪ್ರೇರೇಪಣೆಯ ಪ್ರಕ್ರಿಯೆ ಇರ್ತದೆ. ಒಬ್ಬ ನೌಕರನ ಅಗತ್ಯತೆಯನ್ನು, ಅಸಂತೃಪ್ತ ಅಗತ್ಯವನ್ನು ಗುರುತಿಸ್ಕೊಳ್ಬೇಕವ ವ್ಯವಸ್ಥಾಪಕ ಗುರುತಿಸ್ಕೊಳ್ಬೇಕು. ಯಾಕಂದರೆ ಅಂಥ ಅಗತ್ಯತೆ ಇದ್ದಾಗ ಖಂಡಿತವಾಗಿ ನೌಕರನಿಗೆ
ನೌಕರನಿಗೆ ಟೆನ್ಷನ್ ಇದ್ದೇ ಇರ್ತದೆ, ನಾನು ಅದನ್ನು ಮಾಡಲಿಲ್ಲ, ಅದು ನನಗೆ ಸಿಗಲಿಲ್ಲ ಅಂತೇಳಿ. ಆ ಟೆನ್ಷನ್ ಒತ್ತಡದಲ್ಲಿ ಅವನ ಪ್ರವೃತ್ತಿಗಳು ಸಂಸ್ಥೆಯ ಲಾಭದ ಕಡೆಗೆ ಅಥವಾ ಅಧಿಕ ಉತ್ಪಾದನೆ ಕಡೆಗೆ ಚಲಿಸಬಹುದು. ಅಂತಿಮವಾಗಿ ಅದನ್ನು ಗಳಿಸಬೇಕೆಂಬ ಹುಡುಕಾಟದಲ್ಲಿ ಅವನ ಶ್ರಮ ಸಂಸ್ಥೆಯ ಉದ್ದೇಶದ ಕಡೆಗೆ ತಿರುಗಬಹುದು. ಅಂತಿಮವಾಗಿ ಅದನ್ನು ಗಳಿಸ್ತಾನೆ. ಆಗ ಅವನ ಟೆನ್ಷನ್, ಅವನ ಒತ್ತಡ ಕಡಿಮೆ ಆಗುತ್ತೆ. ಮುಂದೆ ಮ್ಯಾಸ್ಲೋರವರ ಪ್ರೇರೇಪಣೆ ಅಗತ್ಯತಾ ವರ್ಗಶ್ರೇಣಿ ಸಿದ್ಧಾಂತ ಬಗ್ಗೆ ನಾವು ಕಲಿಯೋಣ. ಪ್ರಕ್ರಿಯೆ ಬಗ್ಗೆ ನೀವು ಈಗಾಗಲೇ ತಿಳ್ಕೊಂಡ್ರಿ. ಮ್ಯಾಸ್ಲೋರವರ ಪ್ರೇರೇಪಣೆಯ ಅಗತ್ಯತಾ ವರ್ಗಶ್ರೇಣಿ ಸಿದ್ಧಾಂತ ಬಗ್ಗೆ ಕಲಿಯುವ ಮೊದಲು ಬಹಳಷ್ಟು ಜನರು ಪ್ರೇರೇಪಣೆ ಬಗ್ಗೆ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಅದರಲ್ಲಿ ಮ್ಯಾಸ್ಲೋನ ಸಿದ್ಧಾಂತ ಬಹಳಷ್ಟು ಜನಪ್ರಿಯವಾಯಿತು. ಅಬ್ರಾಮ್ ಮ್ಯಾಸ್ಲೋ ಈತ 1908ರಲ್ಲಿ ನ್ಯೂಯಾರ್ಕ್ನ ಬ್ರೂಕ್ಲಿನ್ನಲ್ಲಿ ಜನಿಸ್ತಾನೆ. 1934ರಲ್ಲಿ ಈತನಿಗೆ ಡಾಕ್ಟರೇಟ್ ಪದವಿ ದೊರೆಯುತ್ತದೆ. 1943ರಲ್ಲಿ ಈತನ ಕೃತಿಯಲ್ಲಿ ಈ ವರ್ಗಶ್ರೇಣಿಯ ಸಿದ್ಧಾಂತದ ಅಗತ್ಯತಾ ವರ್ಗಶ್ರೇಣಿ ಸಿದ್ಧಾಂತದ ಬಗ್ಗೆ ಈತ ವ್ಯಕ್ತಪಡಿಸ್ತಾನೆ. ಏನು ಹೇಳ್ತಾನೆ ಈತ ಹೇಳುವ ವಿಷಯಗಳೇನು? ಅದಕ್ಕಿಂತ ಮುಂಚಿತವಾಗಿ ಯಾವುದೇ ಸಿದ್ಧಾಂತ ಬಂದಾಗ ನೀವು ಎಕನಾಮಿಕ್ಸಲ್ಲಿ ಕಲ್ತಿರ್ಬೋದು, ಅಸಂಪ್ಷನ್ಸ್, ಊಹೆಗಳಿದೆ. ಅದರ್ ಥಿಂಗ್ಸ್ ಆರ್ ರಿಮೈನಿಂಗ್ ಸೇಮ್ ಅಂತ ಹೇಳಿ. ಇವನು ಕೂಡ ಇವನ ಸಿದ್ಧಾಂತವನ್ನು ಮಂಡಿಸುವ ಸಂದರ್ಭದಲ್ಲಿ ಇವನ ಊಹೆಗಳನ್ನು, ಇವನ ಎಸಂಪ್ಷನ್ ಹೇಳ್ತಾನೆ. ಏನಂತ ಎಸಂಪ್ಷನ್? ಮೊದಲ ಎಸಂಪ್ಷನ್ ಇವೊಂದು, ಜನರ ನಡವಳಿಕೆ ಅವರ ಅಗತ್ಯದ ಮೇಲೆ ಆಧಾರಿತ. ಯಾವುದೇ ಒಬ್ಬನ ವರ್ತನೆ, ಯಾವುದೇ ಒಬ್ಬನ ಬಿಹೇವಿಯರ್ ಅವನ ಅಗತ್ಯದ ಬೇಸಲ್ಲಿರ್ತದೆ. ಅವನ ಯಾವುದೇ ಚಟುವಟಿಕೆ ಅವನಿಗೆ ಏನು ಅಗತ್ಯ ಅದಕ್ಕೋಸ್ಕರ ಅದು ಮಾಡಿದ್ದಾನೆ ಅಲ್ವಾ? ಸಣ್ಣ ಪುಟ್ಟ ಮಗು ಕೂಗ್ತದೆ, ಯಾಕೆ? ಬಿಹೇವಿಯರ್ ಕೂಗೋದು ಉದ್ದೇಶ ಅಂತ, ಅಗತ್ಯ, ಹಾಲು ಬೇಕು, ಅದಕ್ಕೋಸ್ಕರ ಕೂಗ್ತದೆ ಇರ್ಬೋದು. ಎಲ್ಲ ಸಂದರ್ಭದಲ್ಲಿ ಅದೇ ಆಗಿರಬೇಕಾಗಿಲ್ಲ. ಆದರೆ ಈ ಸಂದರ್ಭದಲ್ಲಿ ಇವ ಹೇಳ್ತಾ ಇದ್ದಾನೆ, ಜನರ ನಡವಳಿಕೆ ಅಗತ್ಯದ ಬೇಸ್ ಇದ್ದಾಗ ಮಾತ್ರ ಈ ಸಿದ್ಧಾಂತ ಅಪ್ಲೈ ಆಗ್ತದೆ ಅಂತ. ಅದು ಅವನು ಕೊಟ್ಟ ಅಸಂಪ್ಷನ್. ಎರಡನೇದು, ಜನರ ಅಗತ್ಯತೆಗಳು ವರ್ಗಶ್ರೇಣಿಯ ಅನುಕ್ರಮವಾಗಿ ಹೋಗ್ತದೆ, ಒಂದರ ನಂತರ ಅನುಕ್ರಮವಾಗಿ ಹೋಗ್ತದೆ ಅಂತ ಹೇಳ್ತಾನೆ. ಕೆಳಹಂತದಲ್ಲಿದ್ದಂತಹ ಅವನ ಆಸೆ ಆಕಾಂಕ್ಷೆಗಳು ಪೂರೈಸಿದ ನಂತರ ಮೇಲಂತದ ಆಸೆ ಆಕಾಂಕ್ಷೆ ಹೋಗ್ತವೆ ಅಲ್ವಾ? ಸಾಧಾರಣ ನಾವು ಗೊತ್ತಿದೆ ಅಲ್ವಾ? ನಾವು ಹೇಳ್ತೇವೆ, ಹೊಟ್ಟೆಗೆಲ್ಲಿದ್ರೆ ಏನು ಮಾಡಬೇಕು? ನಾವು ಬಂಗ್ಲೆ ಬಗ್ಗೆ ಯೋಚನೆ ಮಾಡ್ತೇವಾ? ಇಲ್ಲ. ಹಾಗಾಗಿ ಕೆಳಹಂತದ ನಮ್ಮ ಅಗತ್ಯತೆಯನ್ನು ಪೂರೈಸಿದ ನಂತರವೇ ಉನ್ನತ ಹಂತದ ಅಗತ್ಯಗಳಿಗೆ ಹೋಗ್ತಾರೆ ಎಂಬುದನ್ನು ಇವನ ಎರಡನೆಯ ಊಹೆಯಾಗಿದೆ. ಮೂರನೆಯದು, ಪೂರ್ಣಗೊಂಡ ಅಗತ್ಯತೆಯ ವ್ಯಕ್ತಿಯನ್ನು ಮುಂದಕ್ಕೆ ಪ್ರೇರೇಪಿಸುವುದಿಲ್ಲ. ಒಮ್ಮೆ ಹೊಟ್ಟೆ ತುಂಬಿದ ನಂತರ ಇನ್ನು ಸ್ವಲ್ಪ ಊಟ ಮಾಡಿ, ನನಗೆ ಬೇಡ. ಅಥವಾ ನಾವೆಂತ ಹೇಳ್ತೇವೆ, ಅಷ್ಟು ಟೇಸ್ಟ್ ಇಲ್ಲ, ಯಾಕಂದರೆ ಲೆಕ್ಕಕ್ಕಿಂತ ಜಾಸ್ತಿ ತುಂಬಿಸಿದಾಗ ನಮ್ಗೆ ಅನಿಸುತ್ತೆ ಅಲ್ವಾ? ಅಂದರೆ ಯಾವತ್ತೂ ಕೂಡ ಪೂರ್ಣಗೊಂಡಂತಹ ಅಗತ್ಯತೆ ವ್ಯಕ್ತಿಯನ್ನು ಮುಂದಕ್ಕೆ ಪ್ರೋತ್ಸಾಹಿಸುವುದಿಲ್ಲ, ಮುಂದಕ್ಕೆ ಪ್ರೇರೇಪಿಸುವುದಿಲ್ಲ ಅಲ್ವಾ? ಒಬ್ಬ ಶ್ರೀಮಂತ ವ್ಯಕ್ತಿಗೆ ಒಂದು ಹೊತ್ತಿನ ಊಟ ಕೊಡ್ತೇನೆ ಅಂತ ಹೇಳಿದರೆ ಸಂತೋಷ ಆಗ್ತದಾ? ಇಲ್ಲ. ಅದೇ ದಾರಿಯಲ್ಲಿ ನಡ್ಕೊಂಡು ಭಿಕ್ಷುಕನೇ ಬಾಪ ಊಟ ಕೊಡ್ತೇನೆ ಅಂತ ಹೇಳಿದರೆ ಎಷ್ಟು ಖುಷಿ ಆಗುತ್ತೆ ಅವನಿಗೆ. ಯಾಕಂದರೆ ಅವ ಪ್ರತಿದಿನ ಯಾವುದನ್ನು ಕಾಯ್ತಾ ಇದ್ದಾನೆ, ಇವತ್ತು ಮಧ್ಯಾಹ್ನದ ಊಟ ಎಲ್ಲಿ ಮಾಡೋದು ಅಂತ ಕಾಯ್ತಾ ಇರ್ತಾನೆ. ಆಗ ಅವನು ಸಂತೋಷ ಆಗ್ತದೆ, ಅದು ಅವನು ಪ್ರೇರೇಪಣೆ ಮಾಡ್ತದೆ. ಆದರೆ ಇದು ಶ್ರೀಮಂತ ವ್ಯಕ್ತಿಯನ್ನು ಪ್ರೇರೇಪಣೆ ಮಾಡಲಿಕ್ಕೆ ಇಲ್ಲ. ನಾಲ್ಕನೆಯ ಮಾಸ್ಲೋ ಸಿದ್ಧಾಂತ ಏನು ಹೇಳ್ತೆ ಅಂತ ಕೇಳಿದರೆ, ಕೆಳಹಂತದ ಅಗತ್ಯತೆಗಳು ಪೂರ್ಣಗೊಂಡ ಬಳಿಕವೇ ಒಬ್ಬ ವ್ಯಕ್ತಿಯ ಮೇಲಂತದ ಶ್ರೇಣಿಗೆ ಹೋಗಬಲ್ಲ. ಯಾವಾಗ ಅವನ ಕೆಳಹಂತದ ಫುಲ್ಫಿಲ್ ಆಗ್ತದೆ, ಅವನ ಬೇಸಿಕ್, ಅವನ ಮೂಲಭೂತ ಅವಶ್ಯಕತೆ ಫುಲ್ಫಿಲ್ ಆಗುತ್ತೆ, ಆಗ ಅವ ಮೇಲ್ಹಂತದ ಅವಶ್ಯಕತೆ ಬಗ್ಗೆ ಗಮನಿಸ್ತಾನೆ. ಈಗ ಇದನ್ನು ನಾವು ಗಮನಿಸೋಣ. ಇಲ್ಲಿ 5 ವಿಭಾಗಗಳನ್ನಾಗಿ ಮಾಡ್ತಾನೆ ಮ್ಯಾಸ್ಲೋ. ಒಂದು, ಮೂಲ ದೈಹಿಕ ಅಗತ್ಯತೆಗಳು ಅಥವಾ ಬೇಸಿಕ್ ಫಿಸಿಯಾಲಜಿಕಲ್ ನೀಡ್ಸ್. ಎರಡನೇದು, ಸುರಕ್ಷತೆ ಭದ್ರತಾ ಅಗತ್ಯತೆಗಳು, ಸೇಫ್ಟಿ ಅಥವಾ ಸೆಕ್ಯೂರಿಟಿ ನೀಡ್ಸ್ ಅಂತ ಇದನ್ನು ಹೇಳ್ತಾರೆ.
ಹಾಗೆ ಮೂರನೇ ಹಂತಕ್ಕೆ ಹೋದಾಗ ಸೇರ್ಪಡೆ ಅಥವಾ ಬಾಂಧವ್ಯದ ಅಗತ್ಯತೆಗಳು, ಅಫಿಲಿಯೇಷನ್ ಅಥವಾ ಬಿಲಾಂಗಿಂಗ್ನೆಸ್ ಎಲ್ಲ ಈ ನಾಲ್ಕನೇದು ಪ್ರತಿಷ್ಠೆಯ ಅಗತ್ಯತೆಗಳು, ಎಸ್ಟೀಮ್ ನೀಡ್ಸ್. ಐದನೇದು ಸ್ವಯಂ ಸಾಧನೆಯ ಅಗತ್ಯತೆಗಳು, ಸೆಲ್ಫ್ ಆಕ್ಚುಲೈಸೇಷನ್. ತುತ್ತ ತುದಿ ನಿಮ್ಗೆ ಕಾಣುತ್ತೆ, ಈ ಪಿರಮಿಡ್ನ ತುತ್ತ ತುದಿ, ಇನ್ನು ಮೇಲೆ ಇಲ್ಲ. ನಾನು ಯಾವ ಹಂತಕ್ಕೆ ತಲುಪಿದ್ದೀನಿ ಅಂದರೆ ತುತ್ತ ತುದಿ, ಮತ್ತೆ ಎಲ್ಲರೂ ನನಗಿಂತ ಕೆಳಗಿರ್ತಾರೆ ಅಂತ. ಈಗ ಮೊದಲ ಹಂತದ ಬಗ್ಗೆ ನಾವು ಕಲಿಯೋಣ. ಮೂಲ ದೈಹಿಕ ಅಗತ್ಯಗಳು, ಬೇಸಿಕ್ ಫಿಸಿಯಾಲಜಿಕಲ್ ನೀಡ್ಸ್. ಒಬ್ಬ ವ್ಯಕ್ತಿಯನ್ನು ಉದಾಹರಣೆಯಾಗಿ ಇಟ್ಕೊಂಡಾಗ, ಒಬ್ಬ ವ್ಯಕ್ತಿಯಾಗಿ, ಒಬ್ಬ ಇಂಡಿವಿಜುವಲ್ ನಾವು ಎಕ್ಸಾಂಪಲ್ ತಗೊಂಡಾಗ, ಅವನ ಬೇಸಿಕ್ ಅಂತ ಹೇಳಿದರೆ ಹೊಟ್ಟೆಗೆ, ಎಲ್ಲವೂ ಹೊಟ್ಟೆಪಾಡಿಗಯ್ಯ, ಹೊಟ್ಟೆಗೆ ಬೇಕು. ಯಾವಾಗ ಅವನಿಗೆ ಆಹಾರ ಸಿಗ್ತದೆ, ಯಾವಾಗ ಅವನಿಗೆ ಬೇಕಾದ ಒಂದು ಶೆಲ್ಟರ್ ಸಿಗ್ತದೆ ಕೂತ್ಕೊಳ್ಳಿಕ್ಕೆ, ಅವನಿಗೆ ಬೇಕಾದ ಸಣ್ಣ ಮನೆ ಸಿಗ್ತದೆ, ಅಂತಹ ಸಂದರ್ಭದಲ್ಲಿ ಅವನು ಮುಂದೆ ಯೋಚನೆ ಮಾಡ್ತಾನೆ, ನನಗೆ ಒಂದು ಸ್ಥಿರವಾದ ಆದಾಯ ಬೇಕು, ನನಗೆ ಒಂದು ಭದ್ರತೆ ಬೇಕು, ನನಗೆ ಭದ್ರತೆ ಬೇಕು, ನನಗೆ ಸ್ಥಿರವಾದ ಆದಾಯ ಇರುವಂಥ ಒಂದು ವೇತನ ಇರುವಂತಹ ಒಂದು ಕೆಲಸ ಬೇಕು. ಇದನ್ನೆಲ್ಲ ಯಾವಾಗ ಬಯಸ್ತಾನೆ ಅಂತ ಹೇಳಿದರೆ, ಇವ ಬೆಗ್ಗರ್ ಬಯಸ್ತಾನಾಗೆ ಇಲ್ಲ, ಅವನೇ ಸ್ಥಿರ ಇಲ್ಲ, ಹೋಗ್ತಾ ಇರ್ತಾನೆ ಭಿಕ್ಷುಕ. ಇವತ್ತು ತಗೊಳ್ತಾನೆ, ನಾಳೆ ಪುನಃ ಬರ್ತಾನೆ. ಯಾಕಂದರೆ ಭಿಕ್ಷುಕರ ಜೀವನ ಶೈಲಿಯಾಗಿ. ಆದರೆ ಯಾವಾಗ ಮನುಷ್ಯನ ಮೂಲಭೂತ ಅವಶ್ಯಕತೆಗಳು ಅಂತ ನಾವೇನು ಹೇಳ್ತೇವೆ, ಮೂಲ ದೈಹಿಕ ಅಗತ್ಯಗಳು ಪೂರ್ಣಗೊಳ್ತದೆಯೋ, ಅವ ಮುಂದೆ ಎರಡನೇ ಅವಶ್ಯಕತೆ ಬರ್ತಾನೆ, ಅದು ಸುರಕ್ಷತೆ, ಭದ್ರತಾ ಅಗತ್ಯಗಳು. ನನಗೆ ಸುರಕ್ಷತೆ ಬೇಕು, ನನಗೆ ಮನೆ ಬೇಕು, ಮಳೆಗಾಲದಲ್ಲಿ ನೀರು ಒಳಗೆ ಬರಬಾರ್ದು, ಬಿಸಿಲಿನಿಂದ ರಕ್ಷಣೆ ಬೇಕಾಗುತ್ತೆ, ನನಗೆ ಉತ್ತಮ ವೇತನ ಇರುವಂತಹ ಭದ್ರತೆ ಇರುವಂಥ ಒಂದು ಕೆಲಸ ಬೇಕು. ಮುಂದೆ ಹೋದರೆ ಅದೆಲ್ಲ ಆದ ನಂತರ ಸ್ನೇಹ, ಫ್ರೆಂಡ್ಶಿಪ್, ಬಿಲಾಂಗಿಂಗ್ನೆಸ್ ಅಲ್ವಾ. ಒಬ್ಬನಿಗೆ ಮನೆಯೇ ಇಲ್ಲ, ಮನೆ ಇಲ್ಲ, ಮಠ ಇಲ್ಲ, ಯಾರಾದರೂ ಹುಡುಗಿ ಕೊಡ್ತಾರ ಮದುವೆ ಆಗಲಿಕ್ಕೆ? ಇಲ್ಲ. ಅದೇ ತರಹ ಇಲ್ಲಿ ಸೇರ್ಪಡೆ, ಬಾಂಧವ್ಯದ ಅಗತ್ಯ, ಅದನ್ನೇ ಹೇಳ್ತಾ ಉಂಟು. ಯಾವಾಗ ಒಬ್ಬ ವ್ಯಕ್ತಿಗೆ ಭದ್ರತೆ ಸಿಗ್ತದೆ, ಆಗ ಸಾಮಾಜಿಕವಾಗಿ ಏನೆಲ್ಲ ಇದೆ, ನನಗೆ ಮದುವೆ ಬೇಕು, ಮುಂಜಿ ಬೇಕು, ಅದು ಬೇಕು, ಆ ಫಂಕ್ಷನ್, ಈ ಫಂಕ್ಷನ್ ಎಲ್ಲ ಬರುವುದು ಯಾವಾಗ ಅಂತ ಕೇಳಿದರೆ ಈ ಮೂರನೇ ಹಂತದಲ್ಲಿ ಅಲ್ವಾ. ಇಲ್ಲಿ ಅವ ಮನೆಯಲ್ಲಿ ನನಗೆ ಅದು ಬೇಕು, ಇದು ಬೇಕು, ಫ್ರೆಂಡ್ಶಿಪ್, ಗೆಳೆಯರು ಬೇಕು, ಎಲ್ಲ ಆರಂಭ ಆಗುವುದು ಈ ಹಂತದಲ್ಲಿ. ಯಾವ ಹಂತದಲ್ಲಿ? ನಮ್ಮ ಮೂರನೇ ಹಂತ, ಸೇರ್ಪಡೆ ಮತ್ತು ಬಾಂಧವ್ಯದ ಹಂತದಲ್ಲಿ. ಯಾವಾಗ ತನಗೆ ಫ್ರೆಂಡ್ಶಿಪ್ ಸಿಗ್ತದೆ, ಯಾವಾಗ ನನಗೆ ಬೇಕಾದ ಸಾಮಾಜಿಕವಾಗಿ ನಾನು ಏನೆಲ್ಲ ಗಳಿಸ್ಬೇಕು ಅದೆಲ್ಲ ಗಳಿಸ್ತೀವಿ. ಮುಂದೆ ಅವನು ನೋಡೋದು ನನ್ನ ಸ್ಟೇಟಸ್, ನನ್ನ ಅಂತಸ್ತು. ನನಗೆ ಕೇವಲ ಸಂಬಳ ಸಾಕಾಗೋದಿಲ್ಲ, ಸ್ವಲ್ಪ ದೊಡ್ಡ ಮೊತ್ತದ ಪ್ಯಾಕೇಜ್ ಬೇಕು, ನನಗೆ ಸಣ್ಣ ಮನೆ ಸಾಕಾಗೋದಿಲ್ಲ, ದೊಡ್ಡ ಬಂಗ್ಲೆ ಬೇಕಾಗುತ್ತೆ ಇಲ್ಲಿ ನನಗೆ. ನನ್ನ ಕಾರ್ಯಕ್ರಮಗಳು, ನನ್ನ ಸಮಾರಂಭಗಳೆಲ್ಲ ಕೂಡ ಸಮಾಜದ ಪ್ರತಿಷ್ಠೆಯ ವಿಷಯ ಆಗಿರ್ತದೆ. ಹಾಗಾಗಿ ಪ್ರತಿಷ್ಠೆಯ ಅಗತ್ಯತೆಗಳು, ಇದೆಲ್ಲವನ್ನು ಈ ರೀತಿ ಮನುಷ್ಯ ಯೋಚನೆ ಮಾಡ್ತಾನೆ. ದೊಡ್ಡ ಪ್ರಮಾಣದಲ್ಲಿ ಸ್ಟ್ಯಾಂಡರ್ಡ್ ಆಗಿ ಇರಬೇಕು ಎಂದು ಗಮನಿಸುವಂಥ ಹಂತನೇ ಇದು. ಯಾವುದು? ಪ್ರತಿಷ್ಠೆಯ ಅಗತ್ಯತೆ. ಯಾವಾಗ ಇಲ್ಲಿ ತಲುಪ್ತಾನೆ ಅವ, ಮುಂದೆ ಅವ ಇದರ ತುತ್ತ ತುದಿ ಅಂತ ಹೇಳ್ತೇವೆ ನಾವು, ಅದುವೇ ಸ್ವಯಂ ಸಾಧನೆಯ ಅಗತ್ಯತೆಗಳು. ಏನೋ ನಾನು ಗಳಿಸಿದ್ದೇನೆ, ಇನ್ನು ನನ್ನ ಬಳಿಗೆ ಯಾರೂ ಬರಲಿಕ್ಕೆ ಸಾಧ್ಯ ಇಲ್ಲ, ನನ್ನಲ್ಲಿದೆ ರೋಲ್ಸ್ ರಾಯ್ ಕಾರ್, ನಾನೇ ಟಾಪ್ ಮೋಸ್ಟ್, ತುತ್ತ ತುದಿ, ಸ್ವಯಂ ನಾನು ಎಲ್ಲವನ್ನು ಗಳಿಸಿದ್ದೇನೆ, ಇನ್ನೇನಿಲ್ಲ ಈ ಭೂಲೋಕದಲ್ಲಿ ಗಳಿಸಲಿಕ್ಕೆ ಎಂಬ ಈ ಮನೋಭಾವ ಉಂಟಲ್ಲ, ಈ ಪಾಯಿಂಟ್ ಕಾಣುತ್ತಲ್ಲ ತುತ್ತ ತುದಿ, ಯಾರೂ ಇಲ್ಲ ಅಲ್ಲಿ ಅದನ್ನು ಪಾಯಿಂಟ್ ಮಾಡಿ ಸಣ್ಣ ಹಂತಕ್ಕೆ ತಲುಪಿಕೊಟ್ಟಿದ್ದಾರೆ ಅವರು. ಪಾಯಿಂಟ್, ಈ ತುತ್ತ ತುದಿ ಅಂತೇಳಿದರೆ ಇನ್ನು ಯಾರೂ ನನ್ನ ಬಳಿಗೆ ಬರಲಿಕ್ಕಿಲ್ಲ, ಇನ್ನು ನನಗೇನು ನನ್ನ ಪರಿಸರದಲ್ಲಿ ನೋಡಲಿಕ್ಕೆ ಎಂತೂ ಇಲ್ಲ, ಎಲ್ಲವನ್ನು ನಾನು ತಲುಪಿಯಾಗಿದೆ ಎಂಬ ತುತ್ತ ತುದಿ, ಅದುವೇ ಸ್ವಯಂ ಸಾಧನೆಯ ಅಗತ್ಯತೆಗಳು ಅಲ್ಲಿಗೆ. ಹಾಗೆ ಇದನ್ನು ಇನ್ನೊಂದು ರೀತಿಯಲ್ಲಿ ನಾವು ವಿವರಣೆ ಮಾಡ್ಬೋದು. ಸಂಘಟನೆಯ ದೃಷ್ಟಿಯಿಂದ, ಸಂಸ್ಥೆಯ ದೃಷ್ಟಿಯಿಂದ, ಆರ್ಗನೈಸೇಷನ್ ದೃಷ್ಟಿಯಿಂದ ಈ ಮೂಲ ದೈಹಿಕ ಅಗತ್ಯಗಳು, ಬೇಸಿಕ್ ಸ್ಯಾಲರಿ. ಒಂದು ಸಂಸ್ಥೆಗೆ ಒಂದು ನೌಕರ ಸೇರಿದರೆ ಅವನು ಬಯಸುವುದು ಒಂದು ಸಂಬಳ, ಬೇಸಿಕ್ ಸಂಬಳ ಇದ್ದರೆ ಸಾಕು ಅಲ್ಲಿ ಅಂತೇಳಿ. ಆರಂಭದಲ್ಲಿ ಬಯಸುವಂಥ ಒಂದು ಸ್ಯಾಲ್ರಿ, ಒಂದು ಸಂಬಳ ಇದ್ದರೆ ಸಾಕು ಅಂತೇಳಿ. ನಂತರ ಸಂಬಳ ಮಾತ್ರ ಸಾಕಾಗೋದಿಲ್ಲ, ರಿಟೈರಿಂಗ್ ಲೈಫ್ ಉಂಟು ನಮ್ಮದು. ರಿಟೈರಿಂಗ್ ಲೈಫಲ್ಲಿ ಪೆನ್ಷನ್ ಇಲ್ಲದ್ರೆ ಫುಲ್ ಟೆನ್ಷನ್. ಪಿಂಚಣಿ ಯೋಜನೆ ಅದಿರಬೇಕು, ಪೆನ್ಷನ್ ಬೇಕು ನನಗೆ. ಯಾಕಂದರೆ ಇವತ್ತು ನಾನು ಸದೃಢನಾಗಿದ್ದೇನೆ, ಶಕ್ತಿಶಾಲಿಯಾಗಿದ್ದೇನೆ, ನಾನು ಯುವಕ, ಕೆಲಸ ಮಾಡ್ತಾ ಇದ್ದೇನೆ, ನಾಳೆ
ಗಡ್ಡೆಲ್ಲ ಬಿಳಿ ಆಗುತ್ತೆ, ಕೂದಲೆಲ್ಲ ಬಿಳಿ ಆಗುತ್ತೆ, ಶಕ್ತಿಯೆಲ್ಲ ಕುಂತದೆ ಶರೀರದ. ಈಗ ಕೆಲಸ ಮಾಡಿದಾಗೆ ಮುಂದೆ ಕೆಲಸ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಆದರೆ ಜೀವನ ಇರ್ತದೆ ಮುಂದೆ. ಕೆಲಸ ಇಲ್ಲದಿರ್ಬೋದು, ಜೀವನ ಇರ್ತದೆ. ಆ ಜೀವನ ಸಾಗಬೇಕಿದ್ರೆ ಪೆನ್ಷನ್ನ ಅವಶ್ಯಕತೆ ಇದೆ. ಅದಿದ್ದಾಗ ಅದು ಅವನ ಭದ್ರತೆಯನ್ನು ಸೂಚಿಸ್ತದೆ. ಸಂಘಟನೆಯಲ್ಲಿ ಭದ್ರತೆ, ನೌಕರನಿಗೆ ಭದ್ರತೆ ಬೇಕಾಗುತ್ತೆ. ಮುಂದೆ ಸಹೋದ್ಯೋಗಿಗಳೊಂದಿಗೆ ಸೌಜನ್ಯ ಸಂಬಂಧ. ಕೆಲಸ ಮಾಡೋ ಸಂದರ್ಭದಲ್ಲಿ ಏನಾಗ್ತಂತ ಕೇಳಿದರೆ, ನಮ್ಮ ಸಂಸ್ಥೆ ನಮಗೆ ಎರಡನೇ ಮನೆ ಆಗಬೇಕು. ಅಲ್ಲಿ ಹೋಮ್ಲಿ ಅಟ್ಮಾಸ್ಫಿಯರ್ ಬೇಕು. ಕೆಲಸ ಹೋದ ಪ್ಲೇಸಲ್ಲಿ ನಮ್ಮ ಕೊಲೀಗ್ಸ್ ಎಲ್ಲರ ಮುಖ ವಿರುದ್ಧ ದಿಕ್ಕಲ್ಲಿದ್ದರೆ ಏನಾಗುತ್ತೆ, ನಿಮ್ಮ ಕೆಲಸ ಮಾಡಲಿಕ್ಕಾಗಲ್ಲ. ನಿಮ್ಗೆ ಒಳ್ಳೆ ರೀತಿಯ ಬಾಂಧವ್ಯ ಬೇಕಾಗುತ್ತೆ. ಕೆಲಸಕ್ಕೆ ಹೋದಾಗ ನಿಮ್ಮ ಗೆಳೆಯರಿರ್ಬೋದು, ನಿಮ್ಮ ಸಹ ಕೆಲಸಗಾರರಿರ್ಬೋದು, ನಿಮ್ಮೊಂದಿಗೆ ಒಳ್ಳೆ ರೀತಿಯಲ್ಲಿ ವರ್ತಿಸಬೇಕಾಗುತ್ತೆ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್. ಇದು ಸಂಘಟನೆಯ ದೃಷ್ಟಿಯಲ್ಲಿ, ಸಂಸ್ಥೆಯ ಉನ್ನತಿಯ ದೃಷ್ಟಿಯಲ್ಲಿ ಬಹಳ ಮುಖ್ಯ. ಇಲ್ಲಿ ನಾವು ಯಾವಾಗ ಕಾರ್ಡಿಯಲ್ ರಿಲೇಷನ್ ವಿತ್ ಕೊಲೀಗ್ಸ್ ಚೆನ್ನಾಗಿರುತ್ತೆ, ನಮ್ಮ ಕೊಲೀಗ್ಸ್ಗೆ ಒಂದು ಒಳ್ಳೆಯ ಬಾಂಧವ್ಯ ಇರ್ತದೆ, ಅದು ವ್ಯಕ್ತಿಗೂ ಸಂಸ್ಥೆಗೂ ಒಳ್ಳೆಯದಾಗುತ್ತೆ. ಮುಂದೆ ಅಷ್ಟು ಮಾತ್ರ ಅಲ್ಲ, ಕೆಲಸ ಮಾಡ್ತಾ ಇದ್ದೇವೆ ಲಾಸ್ಟ್ ತುಂಬ ವರ್ಷಗಳಿಂದ, ನಮಗೊಂದು ನೌಕರಿಯಲ್ಲಿ ಏನಾದರೂ ಕೀರ್ತಿ, ಟೈಟಲ್, ಏನಾದರೂ ಒಂದು ಹೆಸರು ಬೇಕಾಗುತ್ತೆ. ಒಂದು ಪ್ರಮೋಷನ್ ಸಿಗುವಂಥದ್ದ, ಅಥವಾ ನಮ್ಮ ಕೆಲಸವನ್ನು ಗುರುತಿಸುವಂಥ ಕೆಲಸ, ಇದೆಲ್ಲವನ್ನು ಬಯಸ್ತಾರೆ ಯಾರು? ನೌಕರ. ಈ ಅಂಥವೇ ಪ್ರತಿಷ್ಠೆಯ ಅಗತ್ಯಗಳು. ಯಾಕಂದರೆ ಪ್ರಮೋಷನ್, ನಾನು ಈಗ ಕಾರ್ಮಿಕನಲ್ಲ, ಈಗ ಸೂಪರ್ವೈಸರ್ ಅಲ್ಲ, ನಾನೀಗ ಮ್ಯಾನೇಜರ್, ದೊಡ್ಡ ಹಂತದಲ್ಲಿದ್ದೆ ಅಥವಾ ಅದಕ್ಕಿಂತ ಮೇಲೆ ಇರ್ಬೋದು. ಆಗೇನಾಗ್ತದೆ, ಅವನ ಸ್ಟೇಟಸ್ ಅಥವಾ ಪ್ರತಿಷ್ಠೆಯನ್ನು ಅಲ್ಲಿ ತೋರಿಸುತ್ತೆ. ಮುಂದೆ ಅವನಿಗೆ ಅಂತಿಮ ಹಂತ ಅಂತ ಹೇಳಿದ್ರೆ ನೌಕರನಿಗೆ ಅದು ಸ್ವಯಂ ಸಾಧನೆ ಅಗತ್ಯತೆಗಳು. ಅಂದರೆ ಗುರಿಗಳ ಸಾಧನೆ, ಅಚೀವ್ಮೆಂಟ್ ಆಫ್ ಗೋಲ್ಸ್. ಸಂಸ್ಥೆಯ ಗುರಿ ಕೂಡ ತಲುಪಬೇಕು, ಇವನ ಗುರಿ ಕೂಡ. ಇವನೇನೋ ಯಾಕೆ ಈ ಜಾಬ್ಗೆ ಸೇರಿದ್ದಾನೆ, ಒಂದು ದೊಡ್ಡ ಮನೆ ಕಟ್ಟಬೇಕಂತಿತ್ತು, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕಂತಿರ್ಬೋದು, ಇನ್ನಿತರ ಅವನವನ ಆಸೆ ಆಕಾಂಕ್ಷೆಗಳು ಭಿನ್ನವಾಗಿರ್ಬೋದು. ಇದನ್ನೆಲ್ಲವನ್ನು ಅವನು ಗಳಿಸ್ತೆ ಎಂಬ ಸಂತೋಷ ಯಾವಾಗ ಆಗ್ತದೆ, ಅದುವೇ ಸ್ವಯಂ ಸಾಧನೆ ಅಗತ್ಯಗಳು. ಈ ತರಹ ಪ್ರೇರೇಪಣೆಯನ್ನು, ಅಗತ್ಯತಾ ವರ್ಗಶ್ರೇಣಿಯ ಸಿದ್ಧಾಂತವನ್ನು ಮ್ಯಾಸ್ಲೋ ವ್ಯಕ್ತಪಡಿಸ್ತಾನೆ. ಈ ಮ್ಯಾಸ್ಲೋನ ಈ ಥಿಯೋರಿ ಭಾಳಷ್ಟು ಉಪಯೋಗಕ್ಕೆ ಬರುತ್ತೆ. ಪ್ರೇರೇಪಣೆ ನೀಡುವ ಸಂದರ್ಭದಲ್ಲಿ ಈ ಥಿಯರಿಯ ಬಳಕೆ ಭಾಳಷ್ಟು ಬರುತ್ತದೆ. ವಿದ್ಯಾರ್ಥಿಗಳೇ, ಪರೀಕ್ಷೆಯ ದೃಷ್ಟಿಯಲ್ಲಿ ಈ ಮ್ಯಾಸ್ಲೋ ಸಿದ್ಧಾಂತ 4 ಮಾರ್ಕ್ನ ಪ್ರಶ್ನೆ ಎಕ್ಸಾಮಲ್ಲಿ ಬರ್ಬೋದು, ಬಹಳ ಇಂಪಾರ್ಟೆಂಟ್ ಕೂಡ ಹೌದು. ಹಾಗಾಗಿ ಇದನ್ನು ಬಹಳ ಮುತುವರ್ಜಿಯಿಂದ, ಆಸಕ್ತಿಯಿಂದ ಕಲಿಯಿರಿ. ಎಕ್ಸಾಮಲ್ಲಿ ಇದನ್ನು ಪ್ರದರ್ಶನ ಮಾಡಿ.